ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಫೈನಲಿ ದ ವೆಯ್ಟ್ ಈಸ್ ಓವರ್. ಅಂದರೆ ಏನು 56,000 ಹುದ್ದೆಗಳ ನೇಮಕಾತಿಗೆ ಕಾಯ್ತಾ ಇದ್ದರು ಚಾತಕ ಪಕ್ಷಿಗಳ ಥರ, ಅದು ಹೆಚ್ಚು ಕಡಿಮೆ ಕಂಪ್ಲೀಟ್ ಆದಂಗೆ ಆಯಿತು. ಅಂದರೆ ರೋಸ್ಟರ್ ಬಿಂದು ಕೂಡ ನೋಟಿಫೈ ಆಗ್ತಾ ಇದೆ. ಹಾಗಾಗಿ ಇನ್ನು ಒಂದು ವಾರದೊಳಗಾಗಿ ಅಂದರೆ ಕಮಿಂಗ್ ವೀಕಲ್ಲಿ ಬಹುತೇಕ ಎಲ್ಲ ನೋಟಿಫಿಕೇಷನ್ಗಳು ಆರಂಭ ಆಗ್ತವೆ. 56,000 ಹುದ್ದೆಗಳಿಗೂ ಒಂದೇ ವಾರದಲ್ಲಿ ಆಗದೇ ಇದ್ದರೂ 1 ಮಂತ್, 1.5 ಮಂತ್, 2 ಮಂತ್ ಒಳಗಾಗಿ ಬಹುತೇಕ ಎಲ್ಲ ಹುದ್ದೆಗಳ ಅಧಿಸೂಚನೆ ಹೊರಗೆ ಬೀಳುತ್ತೆ. ಯಾಕೆ ಮತ್ತೆ ಈಗ ಅರ್ಜೆಂಟಾಗಿ ಬಂದು ದ ವೇಟ್ ಈಸ್ ಓವರ್ ಅಂತ ಇದ್ದೀರಾ ಅಂತ ನೀವು ಕಾಮೆಂಟ್ ಮಾಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಒನ್ಸ್ ದ ನೋಟಿಫಿಕೇಷನ್ ಬಂತು ಅಂದರೆ ಆ ನೋಟಿಫಿಕೇಷನ್ ಒಳಗಡೆನೆ ಎಕ್ಸಾಮ್ ಟೆಂಟೇಟಿವ್ ಡೇಟನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನೋಡಿರ್ಬೋದು, ಎಒ ಡಬಲ್ ಎಒದು ರಿಕ್ರೂಟ್ಮೆಂಟ್ ಅನೌನ್ಸ್ ಆಗಿದೆ. ಏಪ್ರಿಲ್ 19ಗೆ ಅನೌನ್ಸ್ ಆಗಿದೆ. ಜೂನ್ 6ಗೆ ಎಕ್ಸಾಮ್ ಡೇಟ್ ಆಲ್ರೆಡಿ ಟೆಂಟೇಟಿವ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟು ದಿವಸ ಉಳಿತಲ್ಲಿ? ಮ್ಯಾಕ್ಸಿಮಮ್ 45 ಡೇಸ್, ಅಂದರೆ 45 ದಿವಸ, 60 ದಿವಸ, ತೀರಾ ಲೇಟ್ ಅಂದರೆ 90 ಡೇಸ್. ಹಾಗಾಗಿ ಇನ್ 10 ಡೇಸ್ ಒಳಗೆ ನೋಟಿಫಿಕೇಶನ್ ಬರೋಂಥವು 100 ದಿನದ ಒಳಗಾಗಿ ಎಕ್ಸಾಮ್ ಇರುತ್ತೆ. 100 ಡೇಸಲ್ಲಿ ನೀವು ಇಷ್ಟು ದಿನ ಓದಿರೋಂಥದ್ದು ಅಷ್ಟನ್ನು ರಿಕ್ಯಾಪ್ ಮಾಡಿಕೊಂಡು, ಅಥವಾ ಹೊಸ್ದಾಗಿ ಓದೋರು 100 ದಿವಸದಲ್ಲಿ ಅದು ಹೆಂಗೆ ಗೊತ್ತಿರೋ ನನಗಂತೂ ಗೊತ್ತಿಲ್ಲ, ಅದನ್ನು ಕವರ್ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ಬರೆದು ಸಕ್ಸಸ್ ಆಗಿ ಸರ್ಕಾರದ ಹುದ್ದೆನಲ್ಲಿ ಬರಬೇಕು ಅಂತ ಅಂದರೆ ನಿಮ್ಮ ಪ್ಲ್ಯಾನ್ ಹೇಗಿರಬೇಕು, ಸ್ಟ್ರಾಟಜಿ ಹೇಗಿರಬೇಕು, ಅದೆಲ್ಲ ಒಂದಿಷ್ಟು ಮಾತಾಡೋಣ ನಿಮ್ಮ ಜೊತೆ. ಅದಕ್ಕೋಸ್ಕರ ಇವತ್ತು ನಾನು ಸೇರ್ಕೊಂಡಿದ್ದೀನಿ. ನಾವು ನಿಮಗೆ ಹೇಗೆಲ್ಲ ಸಹಕಾರಿ ಆಗ್ಬೋದು ಅನ್ನೋಷ್ಟು ವಿಚಾರಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಫೈನಲಿ ದ ವೇಟ್ ಈಸ್ ಓವರ್. ಸ್ನೇಹಿತರೆ, 2020 ಕೋವಿಡ್ ಬಂದಾಗ್ಲಿಂದ ರಿಕ್ರೂಟ್ಮೆಂಟಲ್ಲಿ ಆದಂಥ ವ್ಯತ್ಯಾಸಗಳು 5 ವರ್ಷಗಳ ಕಾಲ, ಅಂದರೆ 5 ವರ್ಷದಲ್ಲಿ ಕನಸುಗಳನ್ನು ಇಟ್ಕೊಂಡು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಇವತ್ತಿನವರೆಗೂ ಕಾದಂಥ ಯುವಕ ಯುವತಿಯರಿಗಂತೂ ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಏನು ಹೊಸದಾಗಿ ಬಂದಿದ್ದೀರಾ, ನಿಮ್ಮ ಕೈಲಿ ಆಗಬಾರ್ದು ಅಂತ ಅಲ್ಲ, ನಿಮ್ಮ ಪ್ರಯತ್ನಕ್ಕೂ ಕೂಡ ಫಲ ಸಿಗಲಿ ಅಂತ ಹಾರೈಸ್ತಾ ಏನೇನು ಮಾಡ್ಬೋದು ಅಂತ ಒಂದಿಷ್ಟು ಡಿಸ್ಕಸ್ ಮಾಡ್ತೀನಿ. ಸ್ನೇಹಿತರೆ, ಇಷ್ಟು ದಿನ ಎಲ್ಲೋಗಿದ್ರಿ ನೀವು, ಇಷ್ಟೆಲ್ಲ ಮಾತಾಡ್ತಿರಲ್ಲ ಅಂತೀರಿ. ನಾವೇನು ಮಾಡಿದ್ದೀವಿ, ನಮ್ಮ ಸ್ಯಾಕ್ರಿಫೈಸ್ ಏನು ಅನ್ನೋದು ಹೇಳುವಂಥ ಸಮಯ ಬರುತ್ತೆ. ಆ ಸಮಯ ಬಂದಾಗ ವಾಟ್ ವಿ ಡಿಡ್ ಬಿಹೈಂಡ್ ದ ಸ್ಕ್ರೀನ್, ನಮ್ಮ ಸ್ಯಾಕ್ರಿಫೈಸ್ ಏನು ಎಲ್ಲದೂ ನಿಮಗೆ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ನಾಟ್ ಅ ರೈಟ್ ಟೈಮ್ ಟು ಟೆಲ್ ಎವ್ರಿಥಿಂಗ್. ಎಲ್ಲದನ್ನೂ ಹೇಳುವಂಥ ಸಮಯ ಇದಲ್ಲ. ಮತ್ತು ಏನು ಯೂಟ್ಯೂಬಲ್ಲೂ ಕೂಡ ನೀವೇನು ಡಿಸ್ಕಷನ್ನೇ ಮಾಡಲಿಲ್ಲ, ಎಕ್ಸಾಮ್ ಬಗ್ಗೆ ಹೇಳಿಲ್ಲ, ಪಾಠ ಕೂಡ ಮಾಡ್ತಿರ್ಲಿಲ್ಲ. ಅದೊಂದು ಫಾರ್ಮುಲಾ ಇದೆ. ದಿಸ್ ಈಸ್ ದ ಫಾರ್ಮುಲಾ: ಸ್ಟಿಮ್ಯುಲಸ್, ರೆಸ್ಪಾನ್ಸ್ ಆ್ಯಂಡ್ ರೀಇನ್ಫೋರ್ಸ್ಮೆಂಟ್ ಅಂತ ಸೈಕಾಲಜಿ ಹೇಳುತ್ತೆ. ನಾವು ಏನೋ ಮೋಟಿವೇಟ್ ಮಾಡ್ಬೋದು, ಏನೋ ಟೀಚ್ ಮಾಡ್ಬೋದು, ಎಲ್ಲ ಮಾಡೋದನ್ನು ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಅದಕ್ಕೆ ಯುವಕರು ರೆಸ್ಪಾನ್ಸ್ ಮಾಡ್ತಾರೆ. ನಾವು ಇದನ್ನು ಕಲಿಬೇಕು, ರೆಡಿ ಆಗಬೇಕು, ನಾನು 5 ಗಂಟೆಗೆ ಹೇಳ್ಬೇಕು, ಎಲ್ಲ ಥರದ ಆ್ಯಟಿಟ್ಯೂಡ್ ಬೆಳೆಸ್ಕೋತಾರೆ, ಆ್ಯಪ್ಟಿಟ್ಯೂಡ್ ಬೆಳೆಸ್ಕೋತಾರೆ. ಆ ಬೆಳೆಸ್ಕೊಂಡಾಗ ರಿಕ್ರೂಟ್ಮೆಂಟ್ ಕಾಲ್ಫಾರ್ ಆಗಿ ಅವ್ರಿಗೆ ಜಾಬ್ ಸಿಗೋದನ್ನು ವಿ ಕಾಲ್ಡ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ನಾವು ಸ್ಟಿಮ್ಯುಲಸ್ ಮಾಡಿದಾಗ ರೆಸ್ಪಾನ್ಸ್ ಆಗುತ್ತೆ. ರೆಸ್ಪಾನ್ಸ್ಗೆ ತಕ್ಕಂಥ ರೀಇನ್ಫೋರ್ಸ್ಮೆಂಟ್ ಸಿಕ್ಕರೆ ಅದು ಆ ಹುಡುಗನ ಪ್ರಗತಿ ಕಡೆ ಹೋಗ್ತಾರೆ. ಯಾವಾಗಲೂ ಇದು ಬರಲೇ ಇಲ್ಲ ಅಂತ ಅಂದರೆ, ಯಾವುದು ರೀಇನ್ಫೋರ್ಸ್ಮೆಂಟ್ ಅನ್ನೋದು ಬರಲೇ ಇಲ್ಲ ಅಂತ ಅಂದರೆ, ಈ ಸ್ಟಿಮ್ಯುಲಸ್ ಬಗ್ಗೆ ಹೋಪನ್ನೇ ಕಳ್ಕೊತಾರೆ, ಸ್ಟಿಮ್ಯುಲಸ್ಗೆ ವ್ಯಾಲ್ಯೂ ಇರಲ್ಲ. ಹಾಗಾಗಿನೇ ಕೋಚಿಂಗ್ ಇಂಡಸ್ಟ್ರಿನಲ್ಲಿ ಯಾವ ಕೋಚಿಂಗ್ ಸೆಂಟ್ರಲ್ಲೂ ಸ್ಟೂಡೆಂಟ್ಸ್ ಅಡ್ಮಿಷನ್ ಇಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಇಲ್ಲ, ಯೂಟ್ಯೂಬಲ್ಲಿ ಫ್ರೀಯಾಗಿ ಪಾಠ ಮಾಡಾಕಿದ್ರು 2,000 ವ್ಯೂಸ್ ಆಗ್ತಾ ಇಲ್ಲ, ಬುಕ್ಸ್ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇಲ್ಲ. ವೈ? ದ ಸ್ಟಿಮ್ಯುಲಸ್ ಬಗ್ಗೆ ರೆಸ್ಪಾನ್ಸ್ ಮಾಡೋದಕ್ಕೆ ರೀಇನ್ಫೋರ್ಸ್ಮೆಂಟ್ ಇಲ್ಲದ ಕಾರಣಕ್ಕೆ ಹೋಪ್ಸ್ ಕಳ್ಕೊಂಡಿದ್ದಾರೆ. ಈಗ ಆ ಟೈಮ್ ಅಲ್ಲ. ಈ ಫಾರ್ಮುಲಾ ಕಂಪ್ಲೀಟ್. ಈಗ ರೀಇನ್ಫೋರ್ಸ್ಮೆಂಟ್ ರೆಡಿ ಇದೆ. ಸ್ಟಿಮ್ಯುಲಸ್ನ ಬಿಲೀವ್ ಮಾಡಬೇಕು, ಬುಕ್ಸನ್ನು ಬಿಲೀವ್ ಮಾಡಬೇಕು, ಇನ್ಸ್ಟಿಟ್ಯೂಷನ್ನ ಬಿಲೀವ್ ಮಾಡಬೇಕು, ಆ್ಯಂಡ್ ಕೋರ್ಸ್ಗಳನ್ನ ಬಿಲೀವ್ ಮಾಡಬೇಕು, ಯೂಟ್ಯೂಬ್ ಕ್ಲಾಸ್ಗಳನ್ನ ಬಿಲೀವ್ ಮಾಡಬೇಕು. ಬೆಸ್ಟ್ ಯೂಟ್ಯೂಬರ್ಸ್ಗಳಿದ್ದಾರೆ ನಿಮಗೆ ಟೀಚ್ ಮಾಡೋದಕ್ಕೆ. ಅವರೆಲ್ಲರ ಪರಿಶ್ರಮ ಬಳಸಿಕೊಂಡು 100 ದಿನದ ತಪಸ್ಸು, ಏನು ಭಾಳ ದಿನ ಅಲ್ಲ, ಮ್ಯಾಕ್ಸಿಮಮ್ ಆಫ್ ದಿ ಮ್ಯಾಕ್ಸಿಮಮ್ ಅಂದರೆ 2026 ಎಂಡ್ ಒಳಗಡೆ ಬಹುತೇಕ ಎಲ್ಲ ಎಕ್ಸಾಮ್ ಮುಗ್ದೋಗಿರುತ್ತೆ. ಅಂದರೆ ಇನ್ನು 5-6 ತಿಂಗಳು ತಪಸ್ಸು ಮಾಡಬೇಕಾಗತ್ತೆ. ಸ್ವಲ್ಪ ಲೇಟ್ ಅನ್ನೋವು, ಲೇಟ್ ಇಲ್ಲದೆ ಇರೋವಂತೂ ನೋ ಟೈಮ್. ಸ್ಪೆಷಲಿ KEAಯಿಂದ ಬರೋಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರೋಂಥದ್ದೆಲ್ಲ ಟೆಂಟೇಟಿವ್ ಡೇಟ್ ಸಮೇತ ಬರ್ತಾ ಇದ್ದಾವೆ. ಮ್ಯಾಕ್ಸಿಮಮ್ ಅಂದರೆ 100 ದಿನದೊಳಗೆ ಎಕ್ಸಾಮ್ ಮುಗ್ದೋಗುತ್ತೆ. ಹಾಗಾಗಿ ನಿಮಗೆ ಪ್ರತಿಫಲ, ರೀಇನ್ಫೋರ್ಸ್ಮೆಂಟ್, ಪುಷ್ಟೀಕರಣ ರೆಡಿ ಆಗಿದೆ. ಹಾಗಾಗಿ ಈಗ ನಾವು ಕೊಡುವಂಥ ಸ್ಟಿಮ್ಯುಲಸ್, ಮೋಟಿವೇಶನ್ಸ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಅದನ್ನು ಬಳಸ್ಕೊಳ್ಳೋದಕ್ಕೆ ನೀವು ರೆಡಿ ಆಗಬೇಕು. ಲೆಟ್ಸ್ ಗೋ ಸ್ನೇಹಿತರೆ. ಪ್ರಮುಖ ನೇಮಕಾತಿಗಳು ಯಾವುವು, ಅವಕ್ಕೆ ಸಿದ್ಧತೆ ಹೇಗಿರಬೇಕು, ನಮ್ಮ ಕಡೆಯಿಂದ ಅದಕ್ಕೆ ಏನು ಸಹಕಾರ ಇದೆ ತಿಳಿಸ್ಬಿಡ್ತೀನಿ. ಸಾಧನ ಆಲ್ವೇಸ್ ವಿತ್ ದ ಯೂತ್. ಹೆಚ್ಚು ಕಡಿಮೆ ನಾವು ಮಾಡಿದಷ್ಟು ಟೆಸ್ಟ್ಗಳನ್ನು, ಕ್ಲಾಸ್ಗಳನ್ನು ಕರ್ನಾಟಕದಲ್ಲಿ ಇನ್ನೊಂದು ಪ್ಲಾಟ್ಫಾರ್ಮಲ್ಲಿ ಮಾಡಿಲ್ಲ. ಬಿಕಾಸ್ ವಿ ಆರ್ ದ ನಂಬರ್ 1. 18 ಲಕ್ಷ ನಮ್ಮನ್ನು ನಂಬಿರೋ ಹೃದಯಗಳಿರುವಾಗ ಒಂದು ವೇದಿಕೆಯಲ್ಲಿ
ಇನ್ನು ನಮ್ಮ ಮೋಟಿವೇಶನ್ ಸ್ಕೂಲ್ ಅವೆಲ್ಲ ಹೊಡ್ಕೊಂಡು ಹೋದರೆ 23 ಲಕ್ಷ ವಿದ್ಯಾರ್ಥಿಗಳು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಫಾಲೋ ಮಾಡಬೇಕಾದ್ರೆ ದ ಟ್ರಸ್ಟ್ ಉಳಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೂರಾರು ಟೆಸ್ಟ್ಗಳನ್ನು ಮಾಡಿದ್ದೀವಿ. ಹಿಂದೆ ಪರೀಕ್ಷೆಗಳಿಗೆ ನೂರಾರು ಟೆಸ್ಟ್ಗಳು. ಆ ಟೆಸ್ಟ್ಗಳಿಗೆ ಸಾವಿರಾರು 10,000 ಜನ ಪರೀಕ್ಷೆ ತಗೋತಾ ಇದ್ರು. ಮತ್ತೆಲ್ಲ ಯಾಕೆ ನಿಲ್ಲಿಸಿದ್ರಿ? ದ ಸೇಮ್ ರೀಇನ್ಫೋರ್ಸ್ಮೆಂಟ್ ಇರಲಿಲ್ಲ. ಈಗೆಲ್ಲ ಬರ್ತಾ ಇರೋದ್ರಿಂದ ಮತ್ತೆ ನಾವು ಬೌನ್ಸ್ ಬ್ಯಾಕ್ ಆಗ್ತಾ ಇದ್ದೀವಿ. ವೀಕ್ಲಿ ಟೆಸ್ಟ್ ರೆಡಿ. ನಮ್ಮ ವಾರದ ಟೆಸ್ಟ್ಗಳು ಈ ಹಿಂದೆ ನಡೀತಾ ಇತ್ತು, ಆ ರೀತಿ ವಾರದ ಟೆಸ್ಟ್ ಮಾಡ್ತೀವಿ. ಇದು ರಾಜ್ಯ ಮಟ್ಟದ ಟೆಸ್ಟ್ ಆಗಿರುತ್ತೆ, ಸ್ಟೇಟ್ ಲೆವೆಲ್ ಟೆಸ್ಟ್. ಸ್ಟೇಟ್ ಲೆವೆಲಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಅಂದರೆ ಇದು ನಾವು ತೀರಾ PC ಎಕ್ಸಾಮ್ಗೆ, ತೀರಾ KS ಎಕ್ಸಾಮ್ಗೆ ಲೆವೆಲ್ ಮಾಡೋಕ್ಕಾಗಲ್ಲ, ಮಿಡ್ಡಲ್ಲಿ ಮಾಡ್ತೀವಿ. PC ಥರದ C ದರ್ಜೆ ಹುದ್ದೆಯವರು ಸ್ವಲ್ಪ ಅಪ್ಗ್ರೇಡೆಡ್ ಕ್ವಶನ್ ಇರುತ್ತೆ, KS ದರ್ಜೆಗೆ ಸ್ವಲ್ಪ ಡೌನ್ಗ್ರೇಡೆಡ್ ಇರುತ್ತೆ. ಮಿಡ್ ಅವರೇಜ್ನ ಪ್ರಶ್ನೆ ಪತ್ರಿಕೆ ತೆಗೆದು ಬೆಳಿಗ್ಗೆ ಕರೆಕ್ಟಾಗಿ 10 ಗಂಟೆಗೆ ಓಪನ್ ಆಗುತ್ತೆ ಕ್ವಶನ್ ಪೇಪರ್ 10ಗೆ. ಸಂಜೆ 8 ಗಂಟೆವರೆಗೂ ಬಿಟ್ಟಿರ್ತೀವಿ ಅದು. ಬಟ್ ನಿಮಗೆ ಸಿಗೋದು 2 ಅವರ್ ಮಾತ್ರ. 2 ಗಂಟೆಲಿ ಪೇಪರ್ ಕ್ಲೋಸ್ ಆಗುತ್ತೆ. ಅದು ನೀವು ಎನಿ ಟೈಮ್ ಬರೀಬೋದು. ಯಾಕೆ ಮತ್ತೆ ಅಷ್ಟು ಟೈಮ್ ಕೊಟ್ಟಿದ್ದೀರಾ ಅಂದರೆ, ತುಂಬ ಕಡೆ ಆಫ್ಲೈನ್ ಎಕ್ಸಾಮ್ಗಳನ್ನ ತಗೋತಾ ಇದ್ದೀರಿ, ಬೇರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ತಗೋತೀರಿ. ನಿಮಗೆ ಫ್ರೀ ಆದಾಗ ನೀವು 2 ಗಂಟೆ ತೊಗೊಂಡ್ರಾಯ್ತು. ಸಂಜೆ 8 ಗಂಟೆಗೆ ಕ್ಲೋಸಿಂಗ್ ಟೈಮ್ ಇರುತ್ತೆ. ಆಫ್ಟರ್ ದಟ್ ನಾನು ಅದನ್ನು ಇನ್ಪುಟ್ ತೊಗೊಂಡು ರಾಜ್ಯದಲ್ಲಿ ಯಾರು ಟಾಪ್ ಹುಡುಗರಿದ್ದೀರಾ ಲಿಸ್ಟ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡುವಂಥ ಪ್ರಕ್ರಿಯೆ ಇದೆ. ಇದು ನಮ್ಮ ಸಾಧನಾ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ನಡೆಯುತ್ತೆ. ಆ್ಯಪಲ್ಲಿ ಒಂದು ಫ್ರೀ ಕೋರ್ಸ್ ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ರಿ. ಫ್ರಮ್ ಟುಮಾರೋ, ನಾಳೆ ಮೇ 3ನೇ ತಾರೀಕಿಂದನೇ ಬೆಳಿಗ್ಗೆ 10 ಗಂಟೆಗೆ ಮೊದಲನೇ ಟೆಸ್ಟ್ ಓಪನ್. ಕಮಿಂಗ್ ಡೇಸಲ್ಲಿ 2 ಪೇಪರ್, ಕಮ್ಯುನಿಕೇಷನ್ ಪೇಪರ್ ಬೇಕಾ ಅದಕ್ಕೂ ಮಾಡೋಣ, ಟೀಚರ್ ಎಕ್ಸಾಮ್ ಬಂತ ಅದಕ್ಕೂ ಮಾಡೋಣ. ಎಲ್ಲ ಥರದ ಟೆಸ್ಟ್ಗಳು ನಡೀತಾ ಇರುತ್ತೆ. ರಾಜ್ಯ ಮಟ್ಟದ ರ್ಯಾಂಕಿಂಗಲ್ಲಿ ನಮಗೆ ಗೊತ್ತಾಗ್ತಾ ಇರುತ್ತೆ ಯಾರ್ಯಾರು ಹೇಗಿದ್ದಾರೆ, ನನ್ನ ಪರೀಕ್ಷೆ ಹೇಗಿದೆ. ನೀವು ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ರೆ ಆ ಇನ್ಸ್ಟಿಟ್ಯೂಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಫೈಟ್ ನಡೀತೆ. ಇಲ್ಲಿ ಹಂಗಲ್ಲ, ಸಾಧನ ಓಪನ್ ಟು ಆಲ್ ಥ್ರೂ ಔಟ್ ದ ಸ್ಟೇಟ್ ಲೆವೆಲಲ್ಲಿ 10-20 ಸಾವಿರ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆ, ಇದರಲ್ಲಿ ಭಾಗವಹಿಸಬೇಕು. ನಂಬರ್ 2, ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್. ನಾವು ಹೆಚ್ಚು ಕಡಿಮೆ ದಸರಾ ಸಮಯದಲ್ಲಿ 9 ದಿನಗಳ ಕಾಲ ಒಂದು ತಪಸ್ಸು ಮಾಡ್ತಾ ಇದ್ವಿ. 5 ವರ್ಷದಿಂದ ನಡೆದಿದೆ. ಬಟ್ ಈ ವರ್ಷ ಈವನ್ ದಸರಾದ ಬೂಟ್ ಕ್ಯಾಂಪ್ ಕೂಡ ಮಾಡೋಕ್ಕಾಗಲಿಲ್ಲ. ನಮಗೆ ಭಾಳ ಬೇಸರ ಇದೆ. ಬಟ್ ಈಗ ಹಾಗಲ್ಲ, ಒಂದು ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪನ್ನು ಕೂಡ ನಮ್ಮ ಆ್ಯಪಲ್ಲಿ, ವೆಬ್ಸೈಟಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಟ್ಸ್ ಆಲ್ಸೋ ಫ್ರೀ. ಇವು ಯಾವುದಕ್ಕೂ ಪೇಮೆಂಟ್ ಇಲ್ಲ, ಎರಡೂ ಕೂಡ ಫ್ರೀಯಾಗಿ ಅವೈಲಬಲ್ ಇರುತ್ತೆ ನಿಮಗೆ. ಅದಕ್ಕೆ ಜಾಯ್ನ್ ಆಗಬೇಕು. 1,000 ಹುಡುಗರು ಜಾಯ್ನ್ ಆಗ್ತಾ ಇದ್ದಂಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಮಾಡ್ತೀನಿ. ಯೂಟ್ಯೂಬಲ್ಲಿ ಬರ್ತಾ ಇದ್ದಂಥ ಬೂಟ್ ಕ್ಯಾಂಪ್ ಬೆಳಿಗ್ಗೆ 5 ಗಂಟೆಗೆ ಇರ್ತಾ ಇತ್ತು, 5am ಕ್ಲಬ್ಗೆ ಟ್ಯೂನ್ ಮಾಡಬೇಕು ಅಂತ. ಈಗಿರೋ 100 ದಿನದ ಪರೀಕ್ಷೆಯಲ್ಲಿ ನಿಮ್ಮನ್ನು 5am ಕ್ಲಬ್ಗೆ ಎಬ್ಸ್ಕೊಂಡು ನೀವು ಅದಕ್ಕೆ ಫ್ರೀಕ್ವೆನ್ಸಿ ಸೆಟ್ ಆಗೋದಕ್ಕೆ, ಅದಕ್ಕೆ ಬಯಾಲಜಿಕಲ್ ಕ್ಲಾಕ್ ಮ್ಯಾಚ್ ಆಗೋದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ನೀವು ಹೇಗಿದ್ದೀರೋ ಹಾಗೆ ನಿಮಗೆ ಅತ್ಯಂತ ಸ್ಕಿಲ್ಗಳನ್ನು ಟ್ಯೂನಪ್ ಮಾಡಿಕೊಂಡು ಸ್ಟಡಿ ಮೆಟೀರಿಯಲ್ ಏನು ತೊಗೋಬೇಕು, ಹೇಗೆ ಓದಬೇಕು, ಯಾವಾಗ ಓದಬೇಕು, ಹೇಗೆ ಸ್ಮಾರ್ಟ್ ರೀಡಿಂಗ್ ಅಂದರೆ ಎವ್ರಿ ಡೇ ಒಂದೊಂದು ಸೆಷನ್, 9 ದಿನದ ಸೆಷನ್ ಮಾಡಿ ನಿಮಗೆ ಎಕ್ಸಾಮ್ಗೆ ಬೇಕಾದಂಥ ಮೈಂಡ್ ಸೆಟ್ ರೆಡಿ ಮಾಡ್ತೀವಿ. ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಕೂಡ ಇರುತ್ತೆ. ಈ 2 ಸೌಲಭ್ಯಗಳನ್ನು ಬಳಸ್ಕೋಬೇಕು. ಬಳಸ್ಕೊಳ್ಳೋ ಮೂಲಕ ನೀವು ಈ ಸರಿ ಎಕ್ಸಾಮ್ ವಾರಿಯರಲ್ಲಿ ಸಕ್ಸಸ್ಫುಲ್ ವಾರಿಯರ್ ಆಗಬೇಕು. ಆ ರೀತಿ ತರಬೇತಿ ಕೊಡುವಂಥ ಪ್ರಯತ್ನ ಸಾಧನಾ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಅಥವಾ ಐಫೋನ್ ಇದೆ, ನಮ್ಮದು ಲ್ಯಾಪ್ಟಾಪ್ ಇದೆ ಅನ್ನೋಂಥವ್ರು ವೆಬ್ಸೈಟ್ www.sadhana.academy, ದಿಸ್ ಇಸ್ ಅವರ್ ವೆಬ್ಸೈಟ್, ಅಲ್ಲಿ ಬಳಸ್ಕೋಬೋದು ಅಂತ ಹೇಳ್ತಾ ಮುಂದಕ್ಕೆ ಬರೋಣ. ಸ್ನೇಹಿತರೆ, ಒಂದು ಆ್ಯಕ್ಷನ್ ಪ್ಲ್ಯಾನ್ ಹೇಗಿರಬೇಕು? ಸುಮ್ಮನೆ ಇಲ್ಲ. ಈಗ ಹೇಗಿದೆ ಅಂದರೆ ಕಾಂಪಿಟೇಷನ್ ನಿಮಗೆ ಗೊತ್ತು. BE ಮಾಡ್ಕೊಂಡು ಬಂದಂಥ ಹುಡುಗರಿಗೆ 15,000 ಪೇಮೆಂಟ್ ಆಗ್ತಾ ಇದೆ ಕಾರ್ಪೊರೇಟ್ ಸೆಕ್ಟರಲ್ಲಿ. ಅಂದರೆ ಇಂಜಿನಿಯರಿಂಗ್ ಮಾಡಿದ ಹುಡುಗರಿಗೆ 15,000, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗನಿಗೆ 50,000 ಮೇಲೆ ಸ್ಯಾಲ್ರಿ ಇದೆ. ಹಾಗಾಗಿ ಅಷ್ಟು ದೊಡ್ಡ ಹುದ್ದೆಗಳು, ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಅಷ್ಟು ಬಿಗ್ ನಿಮಗೆ ಸ್ಯಾಲ್ರಿ ಕೊಡ್ತಾ ಇರೋಂಥದ್ದಕ್ಕೆ ಸ್ಪರ್ಧೆ ಕೂಡ ತುಂಬ ತೀವ್ರಗತಿಯಲ್ಲಿರುತ್ತೆ. ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನ್ ಹೇಗಿರಬೇಕು, ನಿಮ್ಮನ್ನು ನೀವು ಇಂಪ್ರೂವ್ ಹೇಗೆ ಮಾಡ್ಕೋಬೇಕು, ನಿಮ್ಮ ಸ್ಟ್ರೆಂತ್, ವೀಕ್ನೆಸ್ಗಳನ್ನು, ಅಪಾರ್ಚುನಿಟಿ, ಥ್ರೆಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಗೆಲ್ತೀರಾ, ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನ್ ಬಗ್ಗೆ ಕೊನೆಗೆ ಡಿಸ್ಕಸ್ ಮಾಡ್ತೀನಿ. 100 ದಿನ ತಪಸ್ಸಿಗೆ ರೆಡಿ ಆಗಬೇಕು. 100 ಡೇಸ್ ತಪಸ್ಸು. ಈಗಾಗಲೇ ನೀವು ಹೆಚ್ಚು ಕಡಿಮೆ 3-4 ವರ್ಷ, 5 ವರ್ಷ ಕೆಲವೊಬ್ಬರು ಸಫರ್ ಆಗಿದ್ದೀರಾ. ಸಫರನ್ನ ಸೈಡಿಗಿಟ್ಟು ಈ ಕಮ್ ಟು ತಪಸ್ಯ ಕಡೆ ಬನ್ನಿರಿ, ಆಟೋಮೆಟಿಕ್ಲಿ ಗೆಲ್ತೀರಾ. ಒಂದಂತೂ ಹೇಳ್ತೀನಿ, ಎಷ್ಟು ಜನ ಹುಡುಗರು ಬೀದಿಗಳಲ್ಲಿ ಹೋರಾಟ ಮಾಡಿ ನೋವು ಅನುಭವಿಸಿದ್ದೀರಾ. ಇದ್ರ ಹಿಂದಿನ ಒಂದು ಸ್ಟೋರಿ ಹೇಳ್ತೀನಿ. ಹಿಂದೆ PSI ಪರೀಕ್ಷೆಗಳಲ್ಲಿ, KS ಪರೀಕ್ಷೆಗಳಲ್ಲಿ ಸಮಸ್ಯೆಗಳಾದಾಗ ಬೀದಿಯಲ್ಲಿ ನಿಂತು, ಫ್ರಂಟ್ ಲೈನಲ್ಲಿ ನಿಂತು ಹೋರಾಟ ಮಾಡಿದ ಹುಡುಗರು ಫೈನಲಿ ಅವರು ಎಕ್ಸಾಮ್ ಎಲ್ಲ ಮಾಡಿಸಿದ್ರು, ಆದರೂ ಅವ್ರು ಸಕ್ಸಸ್ ಆಗಿಲ್ಲ. ಬಿಕಾಸ್ ಅವ್ರ ಟೈಮನ್ನು ದೇ ಸ್ಪೆಂಡ್ ಇನ್ ಸ್ಟ್ರೀಟ್. ಬಟ್ ಈಗ ಆ ಥರದ ಹುಡುಗರು ಏನು ತುಂಬ ಬಲಿದಾನ ಮಾಡಿದ್ದೀರಿ, ನೀವಿವತ್ತು ಎಲ್ಲ ನಿಮ್ಮ ಸ್ಟ್ರೀಟ್ ಫೈಟ್ಗಳನ್ನು ಮರೆತು ಕುತ್ಕೋಬೇಕು.
ಬಿಕಾಸ್ ನೀವು ಅನಿವಾರ್ಯ ವೆರಿ ಫಾಸ್ಟ್ ಲೈನಲ್ಲಿ ಗೆಲ್ಲಬೇಕು. ನೀವು ಇನ್ನೊಬ್ಬರಿಗೆ ಗೆಲ್ಲಿಸುವುದಕ್ಕಾಗಿ ನೀವು ಬಲಿದಾನ ಮಾಡಿದ್ದಾಗಬಾರ್ದು, ನೀವು ಗೆಲ್ಲಬೇಕು. PSI ಪರೀಕ್ಷೆ ಸಮಸ್ಯೆ ಸಮಯದಲ್ಲಿ ಮುಂಚಿನಿಯಲ್ಲಿ ಇಂಥ ಹುಡುಗ ಇವತ್ತು ಜಾಬಲ್ಲಿ ಇಲ್ಲ. ದಟ್ಸ್ ಪೇನ್ಫುಲ್, ತುಂಬ ಹರ್ಟ್ ಆಗತ್ತೆ ನಮಗೆ. ಆ ಥರ ಆಗಬಾರ್ದು. ಯಾರ್ಯಾರು ನೀವು ತುಂಬ ಹೋರಾಟ ಮಾಡಿದ್ದೀರೋ ನೀವು ಫಸ್ಟ್ ಅಪಾಯಿಂಟ್ ಆಗಬೇಕು. ಹಾಗಾಗಿ ತುಂಬ ನೀಟಾದ ಪ್ಲ್ಯಾನ್, ಟಾರ್ಗೆಟ್, ಶೆಡ್ಯೂಲ್, ಕೊಲಾಬ್ರೇಷನ್ ಎಲ್ಲ ಮಾಡಿಕೊಂಡು ನೀವು ಕಲಿಕೆ ಕಡೆ ಬನ್ನಿ. ಇದ್ರ ಬಗ್ಗೆ ಕೂಡ ಅಟ್ ದ ಎಂಡ್ ಆಫ್ ದಿ ಸೆಷನ್ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಪ್ರಮುಖ ನೇಮಕಾತಿಗಳು ಜಾಸ್ತಿ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಆಗ್ತಾ ಇರೋದು ಗ್ರೂಪ್ ಸಿ ಹುದ್ದೆಗಳು. ಗ್ರೂಪ್ ಸಿ ಹುದ್ದೆಗಳು ಅಂದರೆ ಏನು, ಭಾಳ ಹಿಂದೆ ಇದನ್ನ FDA SDA ಅಂತ ಕರಿತಾ ಇದ್ವಿ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಈ ಥರದ ಹುದ್ದೆಗಳು ಸ್ಪೆಷಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬರುವಂಥ ಟೆಕ್ನಿಕಲಿ ಅಂದರೆ ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆ ಸ್ಕಿಲ್ ಎಕ್ಸ್ಪೆಕ್ಟ್ ಇರುವಂಥ ಗ್ರೂಪ್ ಸಿ ಹುದ್ದೆಗಳು, ಈ ಥರದ್ದೆಲ್ಲ ಸೇರಿಕೊಂಡು ಹೆಚ್ಚು ಹುದ್ದೆಗಳು ಗ್ರೂಪ್ ಸಿದ ಇರುತ್ತೆ. ಗ್ರೂಪ್ ಸಿ ಬಗ್ಗೆ ಅಂತೂ ನಿಮಗೆ ಒಂದು ವಿಷಯ ಗೊತ್ತಿದೆ, ಕಾಮನ್ ಎಕ್ಸಾಮ್ ಮಾಡಬೇಕು ಅಂತ. ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಮಲ್ಟಿಪಲ್ ಎಕ್ಸಾಮ್ಸ್ ಬದಲಿಗೆ ಒಂದೇ ಎಕ್ಸಾಮ್ ಮಾಡಬೇಕು ಅಂತ. ಆ ಎಕ್ಸಾಮ್ ಹೇಗಿರುತ್ತೆ ಅಂತ ಎಲ್ಲ ಮುಂದೆ ಡಿಸ್ಕಸ್ ಮಾಡ್ತೀನಿ. ಪೊಲೀಸ್ ಇಲಾಖೆಯಲ್ಲಿ ಆಲ್ರೆಡಿ ಹೋಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡಿದ್ದಾರೆ 8,000+ ಇದೆ ಅಂತೇಳಿ. ಕಾನ್ಸ್ಟೇಬಲ್ ಹುದ್ದೆ ಇದೆ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಇದ್ದಾವೆ. ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು? ಟೀಚರ್ಸ್ ರಿಕ್ರೂಟ್ಮೆಂಟ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಒಂದು 15,000ವರೆಗೂ ನಿರೀಕ್ಷೆ ಮಾಡ್ತಾ ಇದ್ದೀವಿ. PSTR ಇಂದ ಹಿಡಿದು HSTR ವರೆಗೂ ಎಲ್ಲ ಹಂತದ್ದು ಇರುತ್ತೆ. PU ಕಾಲೇಜ್ ಉಪನ್ಯಾಸಕ ಹುದ್ದೆನೂ ಕೂಡ ಫ್ಯೂ ನಂಬರ್ಸ್ ಇದೆ. ಅದು 4 ಡಿಜಿಟ್ವರೆಗೂ ಇಲ್ಲದೇ ಇರ್ಬೋದು, ಬಟ್ ಅದು ಕೂಡ ಇರ್ಬೋದು. ಹಾಗಾಗಿ ಅದರ ನೇಮಕಾತಿ ಕೂಡ ರೆಡಿ ಆಗಬೇಕು. ತಾಂತ್ರಿಕ ಹುದ್ದೆಗಳು, ಟೆಕ್ನಿಕಲ್ ಹುದ್ದೆಗಳು, ಇದಕ್ಕೆ ಹೇಗೆ ರೆಡಿ ಆಗಬೇಕು? ಇವೆಲ್ಲ ಸೇರಿಕೊಂಡು ಏನು ಗ್ರೂಪ್ ಎ KS ಅವೆಲ್ಲ ಮ್ಯಾಕ್ಸಿಮಮ್ ಒಂದು 400ವರೆಗೂ ಇರುತ್ತೆ. ಅದೇನು ಭಾಳ ದೊಡ್ಡ ನೇಮಕಾತಿ ಅಂತ ಕರೆಯೋಕ್ಕೆ ಬರಲ್ಲ, ಬಿಕಾಸ್ ಅದು ದೊಡ್ಡ ಹುದ್ದೆಗಳಿಗಿರ್ಬೋದು, ದೊಡ್ಡ ನಂಬರ್ ಅಲ್ಲ. ಹಾಗಾಗಿ ನಾವು ಸಾಮಾನ್ಯ ಹುಡುಗರಿಗೆ ಫಸ್ಟ್ ಮಾತಾಡೋಣ, ದೊಡ್ಡ ಹುದ್ದೆಗಳ ಕತೆ ಮುಂದೆ ಮಾತಾಡೋಣ. ಅದಕ್ಕೆ ಬೇಕಾದ ಸ್ಟೋರಿಗಳೆಲ್ಲ ಲೆಟ್ಸಿ. ಈ 4 ಹುದ್ದೆಗಳಿಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕು? ಈಗಾಗಲೇ ಓದಿರೋರಿಗೆ ಇದೇನು ಗೈಡೆನ್ಸ್ ಬೇಕಾಗಿಲ್ಲ. ಓದದೇ ಇದ್ದವರು ಏನು ಮಾಡ್ತೀರಾ ಅಂತ ನೋಡ್ತಾ ಬರೋಣ. ಲೆಟ್ಸ್ ಗೋ ಸ್ನೇಹಿತರೆ. ಗ್ರೂಪ್ ಸಿ ಹುದ್ದೆಗಳು ಹಲವಾರು ಇಲಾಖೆಗಳಿಗೆ ಕಾಮನ್ ಎಕ್ಸಾಮ್ ಅಂತ ಈಗಾಗಲೇ ಚರ್ಚೆ ನಡೀತಾ ಇದೆ. ಬಹುತೇಕ ಕಾಮನ್ ಎಕ್ಸಾಮೇ ಆಗೋದು. ಕಾಮನ್ ಎಕ್ಸಾಮ್ ಒಂದೇ ಎಕ್ಸಾಮ್ ಅಲ್ಲದೆ ಇದ್ದರೂ, ಮಲ್ಟಿಪಲ್ ಎಕ್ಸಾಮ್ಸ್ ಆದರೂ ಕೂಡ ಪ್ಯಾಟರ್ನ್ ಒಂದೇ ಇರುತ್ತೆ, ಕ್ವಶನ್ ಪೇಪರ್ ಒಂದೇ ಇರುತ್ತೆ, ಏನು ಚೇಂಜ್ ಇರಲ್ಲ. ಒಂದು GS ಪೇಪರು, ಒಂದು ಕಮ್ಯುನಿಕೇಷನ್ ಪೇಪರ್. ಹಿಂದೆ ಇದ್ದಂತೆ ಒಂದು GS ಪೇಪರ್, ಒಂದು ಕನ್ನಡ ಪೇಪರ್ ಇರಲ್ಲ. FDA GS ಪೇಪರ್, ಇಂಗ್ಲೀಷ್ ಪೇಪರ್ ಅಂತ ಇರುತ್ತೆ. ಆ ಥರ ಇಲ್ಲ. ಈಗೆಲ್ಲ ಕಮ್ಯುನಿಕೇಷನ್ ಅಂತ ಮಾಡಿಕೊಂಡು ಒಂದು GS ಪೇಪರ್ ಬೆಳಿಗ್ಗೆ 2 ಅವರ್ ಇರುತ್ತೆ, ಒಂದು ಕಮ್ಯುನಿಕೇಷನ್ ಪೇಪರ್ 2 ಅವರ್ ಇರುತ್ತೆ. ಇದು ಅಕಸ್ಮಾತ್ ಟೈಮ್ ಇದು 90 ಮಿನಿಟ್ ಪರೀಕ್ಷೆಗಳು ಕೆಲವೊಮ್ಮೆ ಇದೆ, 1.5 ಗಂಟೆದು. ಇದು 2 ಅವರ್ದು ಇರುತ್ತೆ. ಟೈಮ್ ಇದು ಕೂಡ 90 ಮಿನಿಟ್ ಎಕ್ಸಾಮ್ ನಡೆದಿರೋಂಥದ್ದು ಇದೆ. ಹಾಗಾಗಿ ನೋಟಿಫಿಕೇಶನ್ ನೋಡ್ಕೊಳ್ಳೋಣ, ಅದು 1.5 ಗಂಟೆದಿರ್ಬೋದು, 2 ಗಂಟೆದಿರ್ಬೋದು. ಮ್ಯಾಕ್ಸಿಮಮ್ ಆ ಥರ 2 ಪೇಪರ್ ಇರುತ್ತೆ. ಇದಕ್ಕೆ ರೆಡಿ ಆಗಬೇಕು. ಇದು ಎರಡೂ ಸೇರಿಕೊಂಡು GS ಪೇಪರಲ್ಲಿ ಒಂದು ಈ ಹಿಂದೆ ನಮ್ಮ KEA ಪರೀಕ್ಷೆಗಳು, KPC ಪರೀಕ್ಷೆಗಳು ಇತಿಹಾಸ ನೋಡಿದಾಗ 70+ ಈಸ್ ಎನಫ್. ಏನು 90+ ಏನು ಸ್ಕೂಲ್ ಎಕ್ಸಾಮ್ಗಳಲ್ಲಿ ಔಟ್ ಆಫ್ ಔಟ್, PUCನಲ್ಲಿ 600ಕ್ಕೆ 600, ಹೈಸ್ಕೂಲಲ್ಲಿ 620ಕ್ಕೆ 620, ಆ ಥರದ ಸ್ಟೋರಿ ಎಲ್ಲ ಇರಲ್ಲ ಇಲ್ಲಿ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಇದು, ಕನ್ಫ್ಯೂಷನ್ಸ್ ಮಾಡಿಸ್ತಾರೆ, ಮಾಡೋ ರೀತಿಯೇ ಪ್ರಶ್ನೆ ಬರುತ್ತೆ. ಒಂದು 70+, ಇಲ್ಲಿ ಒಂದು 75+, 70+ ತೊಗೊಂಡ್ರಿ ಅಂದರೆ ಒಂದು 140 ಮೇಲೆ ಅಂಕಗಳಿದ್ದರೆ ಬಹುತೇಕ ಯು ಆರ್ ಇನ್. ಹಾಗಾಗಿ ಆ 75 ಅಂದರೆ ನೀವು 80 ಮೇಲೆ ಸ್ಟ್ರಾಟಜಿ ಮಾಡ್ಕೊಳ್ರಿ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಸ್ಕೋರ್ ಹೀಗೆ ಅಂತೇಳಿ ಅಂದರೆ, ಯಾವುದೋ ಒಂದು ಪ್ರಶ್ನೆ ಕಡಿಮೆ, ಸಿಕ್ಕಾಪಟ್ಟೆ ಟಫಿನ ಪ್ರಶ್ನೆ ಬಂದಿರುತ್ತೆ, ಲೆಕ್ಕದಲ್ಲೋ, ಎಕಾನಮಿನಲ್ಲೋ, ಪೊಲಿಟಿನಲ್ಲೋ. ನಿಮ್ಮ ಇನ್ಸ್ಟಿಟ್ಯೂಟಲ್ಲಿರೋ ಟೀಚರ್ಗಳಿಗೆ, ಆನ್ಲೈನಲ್ಲಿರೋ ಟೀಚರ್ಗಳಿಗೆ ನೀವು ಇದನ್ನು ಹೇಳಿಲ್ಲ, ಅದನ್ನು ಹೇಳಿಲ್ಲ, ಆ ಒಂದು ಅಲ್ಲ 10 ಪ್ರಶ್ನೆಗಳು ನಾವು ಉತ್ತರ ಕೊಡೋಕೆ ಆಗದೆ ಇರೋಂಥದ್ದೇ ಇರುತ್ತೆ. ಆ ಥರದ ಪ್ರಶ್ನೆಗಳನ್ನೇ ತೆಗಿಯೋದು. ನೀವು ಅದನ್ನು ಹುಡ್ಕೊಂತ ಹೋಗಿ ನಿಮ್ಮ ಕೈಲಿರೋ 90 ಮಾರ್ಕ್ಸನ್ನು ಮಿಸ್ ಮಾಡ್ಕೋಬಾರ್ದು. ಯುವರ್ ಎಫರ್ಟ್ ಕಾಮನ್ಲಿ ಯಾವ್ದ್ಯಾವ್ದು ಬರುತ್ತೆ ಅದೆಲ್ಲದನ್ನೂ ಕಲ್ತ್ಕೊಂಡ್ಬಿಡ್ರಿ. ಆ ಎಕ್ಸ್ಟ್ರಾರ್ಡಿನರಿ ಕ್ವಶನ್ ಒಂದು 5-10 ಇರ್ತಾವಲ್ಲ, ಅದು ಬೇಕಾಗೂ ಇಲ್ಲ. ಬಿಕಾಸ್ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ನೀವು ಮ್ಯಾಕ್ಸಿಮಮ್ ಟೈಮ್ ಹಾಳು ಮಾಡ್ಕೊಳ್ಳೋಕ್ಕೆ ನನ್ನ ಸಜೆಷನ್ ಇಲ್ಲ. ಸೊ GS ಕಮ್ಯುನಿಕೇಷನ್ ಪೇಪರ್ ಕಡೆ ವರ್ಕ್ ಮಾಡಿರಿ. GS ಅಂದರೆ ಇನ್ನೇನು ಅಲ್ಲ, ಹಿಸ್ಟ್ರಿ ಗೊತ್ತಿರಬೇಕು, ಜಾಗ್ರಫಿ ಗೊತ್ತಿರಬೇಕು, ಎಕಾನಮಿ ಗೊತ್ತಿರಬೇಕು, ಪಾಲಿಟಿ ಗೊತ್ತಿರಬೇಕು. ಟೋಟಲಿ ಒಂದು 50 ಮಾರ್ಕ್ಸಿಗೆ ಬರುತ್ತೆ. ಇದು 50 ಮಾರ್ಕ್ಸ್. ಜನರಲ್ ಸೈನ್ಸ್ ಗೊತ್ತಿರಬೇಕು, ಎಕಾಲಜಿ, ಟೆಕ್ನಾಲಜಿ, ಮೆಂಟಲಿಬಿಟಿ, ಪ್ರಚಲಿತ ಘಟನೆಗಳು, ಇದಿಷ್ಟು ಸೇರ್ಕೊಂಡು ಒಂದು 50 ಮಾರ್ಕ್ಸ್ ಇರುತ್ತೆ. 100 ಅಂಕದ ಪ್ರಶ್ನೆಯ ಪತ್ರಿಕೆ ಅದು. 100 ಪ್ರಶ್ನೆಗಳು. ಟೈಮ್ ಅದಕ್ಕೆ 1 ಮಾರ್ಕ್ಸ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಹೆಂಗೋ ಮಾಡ್ಕೋತಾರೆ. ನೀವು ಹೆಚ್ಚು ಪ್ರಶ್ನೆಗಳು ಸರಿಯಾಗೋ ರೀತಿ ನೋಡ್ಕೊಂಡ್ರಾಯ್ತು. ಇಷ್ಟು ವಿಷಯ ಇರೋದು. ಏನು ಓದಬೇಕು?
ಮ್ಯಾಕ್ಸಿಮಮ್ ವಿ ಸಜೆಸ್ಟ್ ಸ್ಕೂಲ್ ಟೆಕ್ಸ್ಟ್ ಬುಕ್ ಈಸ್ ಎನಫ್. ಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಭಾಳ ನೀಟಾಗಿ ಫ್ಲೋ ಹೇಳ್ಕೊಂಡು ಹೋಗಿರ್ತಾರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಸೋಷಿಯಲ್ ಸೈನ್ಸ್ ಬುಕ್ಗಳು ಎನಫ್. ಮತ್ತು ಲೆಕ್ಕ ಕಲಿಯೋಕ್ಕೆ ಮತ್ತು ಮ್ಯಾಥ್ಸ್ ಕಲಿಯೋಕ್ಕೆ ಹೋಗೋದು ಬೇಡ ನೀವು. ಲೆಕ್ಕಕ್ಕೆ ಮೆಂಟಲಿಬಿಟಿ ಕೆಲವು ಬುಕ್ಗಳಿರ್ತಾವೆ, ಬುಲ್ಬುಲೆ ಸರ್ದು, ಮಂಜುನಾಥ್ ಬಾಡ್ಗಿ ಸರ್ದು, ಬೇರೆ ಯಾರೋ ನಿಮಗೆ ಗೊತ್ತಿರೋಂಥ ಆಥರ್ಗಳು ಯಾವುದೇ ಆಥರ್ದು ಪುಸ್ತಕ ತೊಗೊಳ್ರಿ. ಪ್ರಚಲಿತ ಘಟನೆ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಯಾವುದಾದ್ರೂ ಮ್ಯಾಗ್ಝಿನ್ ನೋಡ್ಕೊಳ್ರಿ. ಆಟೋಮೆಟಿಕ್ಲಿ ಇಲ್ಲಿ ಸ್ಕೋರ್ ಆಗ್ತಾ ಬರುತ್ತೆ, ಏನು ಡೌಟ್ ಇಲ್ಲ. ಲೆಟ್ಸ್ ಗೋ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಸ್ವಲ್ಪ ನಿಮಗೆ ಟ್ರೈನಿಂಗ್ ಬೇಕು. ಬಿಕಾಸ್ ಸಾಮಾನ್ಯ ಕನ್ನಡ ಏನು ಕನ್ನಡ ಗ್ರಾಮರ್ ಆ್ಯಂಡ್ ಕೆಲವೊಂದು ವಿಚಾರ ಕಲ್ತ್ಕೊಬಿಡ್ತೀವಿ. ಇಂಗ್ಲೀಷು ನಮ್ಮ ಕನ್ನಡ ಮೀಡಿಯಂ ಹುಡುಗರಿಗೆ ಸ್ವಲ್ಪ ಟಫ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಮಿಂದ ಬಂದವ್ರಿಗೂ ಗ್ರಾಮಟಿಕಲ್ ಮ್ಯಾಟರು, ಆ ವ್ಯಾಕ್ಯಾಬ್ಯುಲರಿ ಸ್ಕಿಲ್ ಎಲ್ಲ ನಾನು ನೋಡ್ದಂಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ಗೈಡೆನ್ಸ್ ಬೇಕು. ಕಂಪ್ಯೂಟರ್ ಅವೇರ್ನೆಸ್ಸು, ಒಳ್ಳೆ ಬುಕ್ಗಳನ್ನ ರೆಫರ್ ಮಾಡಿಕೊಂಡು ಅಥವಾ ಒಳ್ಳೆ ಕೋರ್ಸು, ಒಳ್ಳೆ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಗಳು ನೋಡಿಕೊಂಡು, ಒಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗ ಚಾಣಕ್ಯ ಕರಿಯರ್ ಅಕಾಡೆಮಿ ಬಿಜಾಪುರ, ಬಿರಾದರ್ ಸರ್ ಆಧುನಿಕ ಚಾಣಕ್ಯ ಅಂತ ಕರಿಬೋದು ಅವ್ರು ಕಾಂಪಿಟೇಟಿವ್ ಫೀಲ್ಡಲ್ಲಿ. ಬೆಸ್ಟ್ ಇನ್ಸ್ಟಿಟ್ಯೂಟ್ ನಾರ್ತ್ ಭಾಗದಲ್ಲಿ ಅತ್ಯುತ್ತಮ ಇನ್ಸ್ಟಿಟ್ಯೂಟ್ ಇದೆ. ಆ ಥರ ಕಡೆ ಜಾಯಿನ್ ಆಗಿ ಈ ಥರದ ಸ್ಕಿಲ್ಗಳು ಡೆವಲಪ್ ಮಾಡ್ಕೊಳ್ರಿ. ಆವಾಗ ನಿಮಗೆ ಅತ್ಯುತ್ತಮವಾದ ನಾಲೆಡ್ಜ್ ಬರುತ್ತೆ. ಸ್ನೇಹಿತರೆ, ಸಾಧನಾ ಅಕಾಡೆಮಿನಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆದ ಕೋರ್ಸ್ಗಳು ಅವೈಲೇಬಲ್ ಇದೆ. ಪೇಪರ್ 1ಗೆ ಬೇಕಾ, ಪೇಪರ್ 2ಗೆ ಬೇಕಾ, ಎಕ್ಸ್ಟ್ರಾರ್ಡಿನರಿ ಹೈ ಕ್ವಾಲಿಟಿ ವಿಡಿಯೋಸ್. ಅಂದರೆ ನಾವೇನು ಲೈವಲ್ಲಿ ಬಂದು ಹಾಯ್ ಸ್ನೇಹಿತರೆ ಚೆನ್ನಾಗಿದ್ದೀರಾ, ಅಶ್ವಿನಿ ಬಂದ್ಯಾ, ರಾಜೇಶ ಬಂದ, ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಲ್ಲ. ಫಸ್ಟ್ ಮಿನಿಟಿಂದನೇ ಕ್ಲಾಸ್ ಸ್ಟಾರ್ಟು. ಬಿಕಾಸ್ ಡಾಟಾ ಲಿಮಿಟೆಡ್ ಇರುತ್ತೆ, ಏನೇ ಡಾಟಾ ಇದ್ದರೂ ಆ ಡಾಟಾಕ್ಕೆ ವ್ಯಾಲ್ಯೂ ಕೊಡೋಂಥ ಕ್ಲಾಸ್ಗಳು ನಮ್ಮ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ, ಯೂಸ್ ಮಾಡ್ಕೋಬೋದು. ಲೆಟ್ಸ್ ಗೋ ನಂಬರ್ 2, ಪೊಲೀಸ್ ಹುದ್ದೆಗಳು. ಪೊಲೀಸ್ ಹುದ್ದೆಗಳ ನೇಮಕಾತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದೆ, PSI ಇದೆ. ಇವೆರಡು ಹುದ್ದೆಗಳಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿದ್ಧತೆಗೊಳ್ಬೇಕು. ಏನಿರುತ್ತೆ, ಪೇಪರ್ 1 ಇದು ಒಂದೇ ಪೇಪರ್, PC ಗೆ ಆದರೆ ಒಂದೇ ಪೇಪರ್, ಸಬ್ ಇನ್ಸ್ಪೆಕ್ಟರ್ಗಾದರೆ 2 ಇರುತ್ತೆ. ಹಾಗಾಗಿ PC ಎಕ್ಸಾಮ್ಗೂ ಸೇಮ್ ಅದೇ ಸ್ಟೋರಿ. ಏನು ಫಸ್ಟಿಗೆ ಹೇಳಿದ್ನಲ್ಲ, ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ, 50 ಮಾರ್ಕ್ಸ್ ಇದಿರುತ್ತೆ ಹೆಚ್ಚು ಕಡಿಮೆ. ಸೈನ್ಸು, ಎಕಾಲಜಿ, ಟೆಕ್ನಾಲಜಿ, ಮೆಂಟಲಿಬಿಟಿ, ಪ್ರಚಲಿತ ಘಟನೆಗಳು 50 ಮಾರ್ಕ್ಸ್ ಇರುತ್ತೆ. ನೀವು ಯಾವ ಕಡೆ ವೀಕ್ ಇದ್ದೀರಾ, ದಿಸ್ ಇಸ್ ಆಲ್ ಸೆಕ್ಟರ್, ದಿಸ್ ಇಸ್ ಸ್ವಲ್ಪ ಡಿಫ್ರೆಂಟ್ ಸೆಕ್ಟರ್ ಇದೆ. ಎಲ್ಲಿ ವೀಕ್ ಇದ್ದೀರಾ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ. ಜೊತೆಗೆ PSI ಆಗೋರಿಗೆ ಪೇಪರ್ 2 ಪ್ರಬಂಧ ಬರಹ, ಪ್ರಸಿ ಬರಹ, ಇಂಗ್ಲೀಷ್ನ ಕನ್ನಡ ಭಾಷಾಂತರ, ಕನ್ನಡದ ಇಂಗ್ಲೀಷ್ ಭಾಷಾಂತರ, ಇದನ್ನು ಪಾಠ ಮಾಡಿ ಸಾಲ್ವ್ ಮಾಡೋದಲ್ಲ, ಒಂದಿಷ್ಟು ಗೈಡ್ ಮಾಡ್ಬೋದು. ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಥ್ರೂ ನಮ್ಮ ಆ್ಯಪಲ್ಲಿ, ವೆಬ್ಸೈಟಲ್ಲಿ ಮಾಡೋಂಥ ಪ್ರಯತ್ನ ನಮ್ಮ ಟೀಮ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಪೇಪರ್ ಕೊಡ್ತಾರೆ ಇವತ್ತು, ನೀವು ಬರೆದು ಅಪ್ಲೋಡ್ ಮಾಡಬೇಕು ಒಂದು ಕಡೆಗೆ. ಆ ಅಪ್ಲೋಡ್ ಮಾಡಿದ್ದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗೆಲ್ಲ ಏನು ಈ ಥರ ಪೆನ್ ಇದೆ, ಟ್ಯಾಬ್ ಇದೆ, ನಿಮ್ಮ PDF ಇಲ್ಲೇ ವ್ಯಾಲ್ಯೂಯೇಷನ್ ಮಾಡ್ತೀವಿ, ವಾಪಸ್ ನಿಮಗೆ ಕಳಿಸ್ಕೊಡ್ಬೇಕು ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ. ಈ ರೀತಿ ಸ್ವಲ್ಪ ಇದೇನು ಇಂಗ್ಲೀಷು ಕನ್ನಡ ಟು ಇಂಗ್ಲೀಷ್ಗೆ ಇಂಗ್ಲೀಷ್ ಸ್ಕಿಲ್ಗಳನ್ನು ಸ್ವಲ್ಪ ಡೆವಲಪ್ ಮಾಡಬೇಕು. ಪ್ರಸಿ ಬರಹ, ಪ್ರಬಂಧ ಬರಹ ಎಲ್ಲ ರಿಪೀಟೆಡ್ ಪ್ರಾಕ್ಟೀಸ್, ರೈಟಿಂಗ್ ಪ್ರಾಕ್ಟೀಸಿಂದ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ಪ್ರಿಪೇರ್ ಆದ್ರಿ ಅಂದರೆ PSI ಹುಡುಗರು ಕೂಡ ರೆಡಿ ಆಗ್ತೀರಿ. PC ಎಕ್ಸಾಮ್ಗೆ ಇದು ಒಂದೇ ಪೇಪರ್ ಇರುತ್ತೆ, PSIಗೆ ಈ ಪೇಪರ್ ಸೇಮ್, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ನಮ್ಮ ಆ್ಯಪ್ ವೆಬ್ಬಲ್ಲಿ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ, ಯು ಕ್ಯಾನ್ ಯುಟಿಲೈಸ್ ದಟ್. ದೆನ್ ಟೀಚರ್ಸ್ ರಿಕ್ರೂಟ್ಮೆಂಟ್, HSTR, GPSTR, PSTR ಕೂಡ ನಿರೀಕ್ಷೆಯಲ್ಲಿದೆ. PSTR ಸ್ಕೂಲ್ಗಳು ಕ್ಲೋಸ್ ಆಗ್ತಾ ಇರೋದ್ರಿಂದ ಅಲ್ಲೇ ಸರಿ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ವೇಕೆನ್ಸಿ ಮಾರ್ಕ್ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆಗಬಹುದು ಅಂತ. ಬಟ್ 100% ಅನ್ನೋದು ನೋಟಿಫಿಕೇಶನ್ ಬಂದಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಸ್ಕೂಲ್ಗಳ ಮುಚ್ಚುವಿಕೆ ಕಾರಣಕ್ಕೆ ಶಿಕ್ಷಕರ ಹೊಂದಾಣಿಕೆ ಭಾಳ ಆಗ್ತಾ ಇರೋದ್ರಿಂದ ಆಗುತ್ತೆ ಅಂತ ಹೋಪ್ಸ್ ಇದೆ. ಆದರೆ ತುಂಬ ಖುಷಿ ಇದು, PSTR ತುಂಬ ಒಂದು 10 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. HSTR ಕೂಡ ಲಿಮಿಟೆಡ್ ಪೋಸ್ಟ್, ಬಿಕಾಸ್ ಅದು ಪ್ರಮೋಷನ್ ಮೂಲಕ ಬರುವಂಥ ಯೋಜನೆಗಳಿದ್ದಾವೆ. ಹಾಗಾಗಿ ಅಲ್ಲೂ ಕೂಡ ಲಿಮಿಟೆಡ್ ಹುದ್ದೆಗಳಿದೆ. ಮ್ಯಾಕ್ಸಿಮಮ್ ಹುದ್ದೆಗಳು GPSTR ಅಲ್ಲಿ ಇರುತ್ತೆ. ಅದ್ರ ರಿಕ್ರೂಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಆಗ್ತಾ ಇರೋದು. ಆ್ಯಂಡ್ PU ಲೆಕ್ಚರರ್ ಕೂಡ ಫ್ಯೂ ಪೋಸ್ಟ್ಗಳು ರಿಲೇಟೆಡ್ ಆಗಿ ಮೂಮೆಂಟ್ಸ್ಗಳಾಗ್ತಾ ಇದೆ, ಅದು ಕೂಡ ರಿಕ್ರೂಟ್ಮೆಂಟ್ ಆಗ್ಬೋದು. ಪ್ರಶ್ನೆ ಪತ್ರಿಕೆ ಸಾಮಾನ್ಯವಾಗಿ HSTR, GPT, PSTR. ಜನರಲ್ ನಾಲೆಡ್ಜ್ ಓದಬೇಕಾ, ಓದಲೇಬೇಕು ಎಲ್ಲರೂ. ಶೈಕ್ಷಣಿಕ ಮನೋವಿಜ್ಞಾನ ಓದಬೇಕಾ, ಓದಲೇಬೇಕು. ಇದು ಪರ್ಸೆಂಟೇಜ್ ಒಂದು ಕಡೆ 25 ಇರ್ಬೋದು, ಒಂದು ಕಡೆ 33 ಇರ್ಬೋದು, ಒಂದು ಕಡೆ 50 ಇರ್ಬೋದು. ಜನರಲ್ ಇಂಗ್ಲೀಷ್, ಸಾಮಾನ್ಯ ಕನ್ನಡ, ಇದಿಷ್ಟು ಕಾಮನ್. ಕಂಪ್ಯೂಟ್ರು ಅವೇರ್ನೆಸ್ ಕೂಡ ಆ್ಯಡ್ ಮಾಡ್ತಾರೆ. PSTRಲ್ಲಿ ಒಂದು 3-4 ಪ್ರಶ್ನೆ ಬರ್ಬೋದು. ಆಯಾ ವಿಷಯದ ಪರಿಣಿತಿ, ನೀವು ಸೋಷಿಯಲ್ ಟೀಚರ್ ಆದರೆ ಸೋಷಿಯಲ್ ಪರಿಣಿತಿ, ಇಂಗ್ಲೀಷ್ ಟೀಚರ್ ಆದರೆ ಇಂಗ್ಲೀಷ್ ಎಕ್ಸ್ಪರ್ಟೈಸ್ ಇರಬೇಕು. ಇನ್ನು HSTRಲ್ಲೆಲ್ಲ ಕನ್ನಡ ಟೀಚರ್ ರಿಕ್ರೂಟ್ಮೆಂಟ್ ಇರುತ್ತೆ, ಬಯಾಲಜಿ ಟೀಚರ್ ಇರ್ಬೋದು, PM ಟೀಚರ್ ಇರ್ಬೋದು, ಆ ರಿಲೇಟೆಡ್ ಆದ ಎಕ್ಸ್ಪರ್ಟೈಸ್ ಇರಬೇಕು. ಇದಕ್ಕೂ ಅಷ್ಟೇ ಪೇಪರ್ 2 ನಿಮ್ಮ ಸ್ಕೂಲ್ ಬುಕ್ಗಳ ಮೇಲೆ ಕಮ್ಯಾಂಡಿಂಗ್ ಇರಬೇಕು ನಿಮಗೆ.
ಈಚ್ ಲೈನ್ ನಿಮಗೆ ಗೊತ್ತಿರಬೇಕು. ಇಂಥ ಕಡೆ ನಾನು ಹೈಸ್ಕೂಲ್ ಟೀಚರ್ ಅಪಾಯಿಂಟ್ ಆಗಬೇಕಾದ್ರೆ 8, 9, 10ನೇ ಕ್ಲಾಸ್ನ 3 ಪುಸ್ತಕದ ಪ್ರತಿ ಲೈನ್ ನಾಲೆಡ್ಜ್ ಇತ್ತು, ಎವ್ರಿ ಲೈನ್. ಆ ಸೆಕೆಂಡ್ ಪೇಪರಲ್ಲಿ ನನಗೆ 100ಕ್ಕೆ 85, 86 ಅಂಕಗಳು ಬಂದಿತ್ತು. ಆ ಥರದಲ್ಲಿ ಪಕ್ಕಾ ನಾಲೆಡ್ಜನ್ನು ಇಟ್ಕೊಂಡ್ಬಿಟ್ರೆ ಸಬ್ಜೆಕ್ಟ್ ಬುಕ್ಗಳ ಮೇಲೆ ನಿಮ್ಮ ಆಯಾ ವಿಷಯದ ಪರಿಣಿತಿ ಬರುತ್ತೆ. ಇದಕ್ಕೆ ಸ್ವಲ್ಪ ಟ್ರೈನ್ ಅಪ್ ಬೇಕು. ಬೆಸ್ಟ್ ಇನ್ಸ್ಟಿಟ್ಯೂಷನ್ನು, ಬೆಸ್ಟ್ ಬುಕ್ಸ್ಗಳು ಇದನ್ನೆಲ್ಲ ರೆಫರ್ ಮಾಡಿ ಬೂಟ್ ಕ್ಯಾಂಪಲ್ಲಿ ನಿಮಗೆ ಗೈಡೆನ್ಸ್ ಮಾಡ್ತೀನಿ ಏನು ಓದಬೇಕು, ಏನು ತಗೋಬೇಕು ಅಂತ. ವಿಶೇಷವಾಗಿ ಲಕ್ಷ್ಮಣ ಗಡೇಕರ್ ಅಂತ ಈ ಹೆಸರು ಒಂಚೂರು ಬರೆದಿಟ್ಕೊಳ್ರಿ ನೀವು, ಲಕ್ಷ್ಮಣ ಗಡೇಕರ್. ಲಕ್ಷ್ಮಣ ಗಡೇಕರ್ ಸರ್ ಎಲ್ಲ ಟೀಚರ್ಸ್ ಎಕ್ಸಾಮ್ ರಿಲೇಟೆಡ್ ಆದ ಕ್ವಶನ್ ಬ್ಯಾಂಕ್ ಅನಾಲಿಸಿಸ್ ಪೂರ್ತಿ ಹಳೆ ಪತ್ರಿಕೆ ತಗೊಂಡು ಆ ಪ್ರಶ್ನೆಗೆ ಇದು ಉತ್ತರ, ಇದು ಯಾಕೆ ಸರಿ ಅನ್ನೋ ಇಷ್ಟು ವಿವರಣೆ ಇಟ್ಕೊಂಡು ಎಲ್ಲ ಸಬ್ಜೆಕ್ಟ್ಗೂ ನಿಮಗೆ ಯಾವ್ಯಾವ ಕನ್ನಡಕ್ಕೆ ಬೇಕಾ, ಇಂಗ್ಲೀಷ್ ಬೇಕಾ, ಸೈನ್ಸ್ ಬೇಕಾ, ಸೋಷಿಯಲ್ ಬೇಕಾ, ಆಲ್ ಬುಕ್ಸ್ಗಳು ರೆಡಿ ಇದೆ. ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟ್, ಹೀ ಈಸ್ ಅ ವೆರಿ ಕಿಂಗ್ ಆಫ್ ದಟ್. ಆ ಪೇಪರ್ ಸೊಲ್ಯೂಷನ್ ಮೆಥಡಲ್ಲಿ ಮತ್ತು ಆ ಬುಕ್ಕಿನ ಫಾಂಟಲ್ಲಿ ಅದನ್ನು ಟಚ್ ಮಾಡೋಕ್ಕೆ ಬೇರೆಯವ್ರ ಕೈಲಾಗಲ್ಲ. ಈ ಹೆಸರು ನೆನ್ಪಿಟ್ಕೊಳ್ರಿ. ಈ ಕ್ವಶನ್ ಬ್ಯಾಂಕ್ ಒಂದು ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ ಹೇಗಿದೆಲ್ಲ ಇದೆ ಅಂತೇಳಿ. ಅದ್ರ ಮೇಲೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ದೆನ್ ಸೇಮ್ ಸಾಧನಾ ಅಕಾಡೆಮಿ, ಇದು ಕೂಡ ನಮ್ಮ ಟೀಮ್ ಇದೆಲ್ಲ ಮಾಡಿಟ್ಟಿದ್ದಾರೆ. ಯು ಕ್ಯಾನ್ PSTR, HSR, GPSTR ಎಲ್ಲ ಕೋರ್ಸ್ಗಳು ಅವೈಲೇಬಲ್ ಇದೆ. ಬಟ್ ಈಗ ಆಗಿರೋಂಥದ್ದು ಜಸ್ಟ್ 50% ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಲೈನ್ ಬೈ ಲೈನ್ ನಿಮಗೆ ಕಲಿಸ್ಕೊಡೋಂಥ ಪ್ರಯತ್ನ ನಮ್ಮ ಹುಡುಗರು ಮಾಡ್ತಾರೆ. ಲೆಟ್ ಸಿ ಫೋರ್ತ್, ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿ. ತಾಂತ್ರಿಕ ಹುದ್ದೆಗಳು ಅಂತ ಅಂದರೆ ಇದು ನೀವು ಫಿಶರೀಸಲ್ಲಿ ಕೋರ್ಸ್ ಮಾಡ್ಕೊಂಡಿದ್ರೆ ಫಿಶರಿ, ಫಾರೆಸ್ಟ್ರಿಯಲ್ಲಿ ಮಾಡ್ಕೊಂಡು ಫಾರೆಸ್ಟ್ ರಿಲೇಟೆಡ್ ಆಗಿ, ಅಗ್ರಿಯಲ್ಲಿ ಮಾಡ್ಕೊಂಡು ಅಗ್ರಿ ರಿಲೇಟೆಡ್ ಆಗಿ, ನಿಮ್ಮ ಸಬ್ಜೆಕ್ಟ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿ ಆ ರೀತಿ ಹುದ್ದೆಗಳ ನೇಮಕಾತಿಗಳಾಗ್ತಾವಲ್ಲ, ಡಿಪ್ಲೊಮೋದಲ್ಲಿ ಎಕ್ಸ್ಪರ್ಟೈಸ್ ಇರ್ಬೋದು ಯಾವುದು, ಆ ನೇಮಕಾತಿಗಳನ್ನ ಏನು ಕರಿತೀವಿ ಅಂದರೆ ಅದನ್ನು ಕೂಡ ಪೇಪರ್ 1 ಕಾಮನ್ ಇಷ್ಟೊತ್ತವರೆಗೂ ಹೇಳ್ದಂಗೆ ಜನರಲ್ ನಾಲೆಡ್ಜೇ. GK ಅಂದರೆ ಯಾವುದೋ GK ಬುಕ್ ತೊಗೊಂಬಂತ ಅಲ್ಲ, ದಟ್ ಇಸ್ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕಾನಮಿನೇ ಓದಬೇಕು. ಸೈನ್ಸು, ಎಕಾಲಜಿ, ಟೆಕ್ನಾಲಜಿ, ಮೆಂಟಾಲಿಟಿ, ಪ್ರಚಲಿತ ಘಟನೆಗಳೇ ಓದಬೇಕು. ಇದು ಪೇಪರ್ 1. 100 ಪ್ರಶ್ನೆಗಳದ್ದಿರುತ್ತೆ. ಅಂಕಗಳು 2 ಮಾಡ್ಕೋಬೋದು, 3 ಮಾಡ್ಕೋಬೋದು, ಹೆಂಗಾರು ಮಾಡ್ಕೋಬೋದು. ಇಲ್ಲ ಅದು ಪ್ರಶ್ನೆ ಪತ್ರಿಕೆ 2 ಈಗೇನು EO ಎಲ್ಲ ಕರೆದಿದಾರಲ್ಲ, ನೀವು ಅದರಲ್ಲಿ ಅಗ್ರಿಕಲ್ಚರ್ ಎಕ್ಸ್ಪರ್ಟೈಸ್ ಇರಬೇಕು. ಫಿಶರೀಸ್ ಮಾಡಿ ಫಿಶರಿ ಎಕ್ಸ್ಪರ್ಟೈಸ್, ಇಂಜಿನಿಯರಿಂಗ್ ಎಕ್ಸ್ಪರ್ಟೈಸ್ ಇರಬೇಕು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತವೆ ಪೇಪರ್ 2 ನಿಮ್ಮ ವಿಷಯದ ಹುದ್ದೆಗೆ. ಇದಿಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಯು ಶುಡ್ ಟ್ಯೂನ್. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾ, GPT ಟೀಚರ್ ಆಗಬೇಕಾ ಅಂದರೆ ಐ ಸಜೆಸ್ಟ್ GPT ಟೀಚರ್ಗೆ ಪ್ರಿಪೇರ್ ಮಾಡಿ ನೀನು. ಯಾಕಂದರೆ GPT ಚಾನ್ಸಸ್ ಲಿಮಿಟೆಡ್ ಕಾಂಪಿಟೇಷನ್, ಓಪನ್ ಆಗಿ ಎಲ್ಲರೂ ಬಂದುಬಿಡೋದಿಲ್ಲ. ಹಾಗೆ ಪ್ಲ್ಯಾನ್ ಮಾಡಿಕೊಂಡು ನೀವು ಎಲ್ಲಿಗೆ ನಾನು ಸೂಟ್ ಆಗ್ತೀನಿ, 56,000 ಹುದ್ದೆಗಳಲ್ಲಿ ಎಲ್ಲ ಕಡೆಗೂ ನಾನು ಫಿಟ್ ಆಗ್ತೀನಿ ಅಂತ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕೊಂಡು ಬಡ್ದಾಡಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಹಾಕೋಣ, ಬಟ್ ಸೀರಿಯಸ್ ಫೋಕಸ್ ಒಂದು ಕಡೆ ಇರಲಿ, ಎಲ್ಲಿ ನಾನು ಮಾಡ್ತೀನಿ ಅಂತ ಆ ಕ್ಷೇತ್ರ. ಸ್ಪೆಷಲಿ ಟೆಕ್ನಿಕಲ್ ಹುದ್ದೆಗಳಲ್ಲಿ ನಾನು ಸಾಧ್ಯ ಆಗುತ್ತೆ ಅಂತ ಇದ್ದವರು ಟೆಕ್ನಿಕಲಿನೇ ಫೋಕಸ್ ಮಾಡಿರಿ. ಬಿಕಾಸ್ ಲಿಮಿಟೆಡ್ ಕಾಂಪಿಟೇಷನ್, ನಿಮ್ಮ ಫೀಲ್ಡವ್ರು ಮಾತ್ರ ಬರ್ತಾರೆ ಅಲ್ಲಿ. ಈಗ ನಾನು ಹೈಸ್ಕೂಲ್ ಟೀಚರ್ ಆಗೋದಕ್ಕಿಂತ ಸುಲಭವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ. ಯಾಕೆಂದರೆ ಓನ್ಲಿ ಪೊಲಿಟಿಕಲ್ ಸೈನ್ಸ್ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು ಬರ್ತಾರೆ ಅಲ್ಲಿಗೆ. ಬಟ್ ಹೈಸ್ಕೂಲ್ ಟೀಚರ್ ಆಗಬೇಕಾದ್ರೆ ಮಲ್ಟಿಪಲ್ ಸಬ್ಜೆಕ್ಟ್ನವ್ರು ಬಂದುಬಿಡ್ತಾರೆ. ಅಂದರೆ ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ ಯಾವುದಾದ್ರು ಓದ್ಕೊಂಡವರೆಲ್ಲ, ಡಿಗ್ರಿ ಮುಗಿಸೋರೆಲ್ಲ ನಮಗೆ ಕಾಂಪಿಟೇಷನ್ಗೆ ಬಂದುಬಿಡ್ತಾರೆ. ಇನ್ನು KSಗೆಲ್ಲ ಹೋದಾಗ ಫುಲ್ಲಿ ಓಪನ್ ಕಾಂಪಿಟೇಷನ್, ಎವ್ರಿಬಡಿ ಕ್ಯಾನ್ ಕಮ್. ಹಾಗಾಗಿ ನೀವು ಯಾವ ಪ್ರದೇಶಕ್ಕೆ ಫಿಟ್ ಆಗ್ತೀರಾ ಅಂತ ಪ್ಲ್ಯಾನ್ ಮಾಡ್ಕೊಳ್ರಿ. ದೆನ್ ಆ್ಯಕ್ಷನ್ ಪ್ಲ್ಯಾನ್ ರಿಲೇಟೆಡ್ ಆಗಿ ಒಂದು ಹೇಳೋದಾದರೆ 100 ದಿನದ ತಪಸ್ಸು. ಬರೀ ಬೋಗಸ್ ಮಾತಾಡೋಗ್ತೀನಿ ಅಂತಲ್ಲ, ನೀವು ವೇಟ್ ಆ್ಯಂಡ್ ಸಿ ಮೈ ಟಾಕ್. ಇನ್ನು ಕೆಲವೇ ದಿನದಲ್ಲಿ 10 ಡೇಸಲ್ಲಿ ಕೆಲವು ನೋಟಿಫಿಕೇಶನ್ಗಳು ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ನೋಡ್ರಿ, ವಿತಿನ್ 100 ಡೇಸಲ್ಲಿ ಎಕ್ಸಾಮ್ ಡೇಟ್ ಇರುತ್ತೋ ಇಲ್ವೋ ಅಂತೇಳಿ. ಲೆಟ್ ಸಿ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಮೈ ಎಕ್ಸಾಮ್ ಅಂತ ಒಂದು ಸಜೆಷನ್ ಕೊಡೋದಾದರೆ 100 ದಿನದ ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಇವತ್ತೇ ಮಾಡ್ಕೊಂಬಿಡ್ರಿ ನೀವು. 100 ದಿನಕ್ಕೆ ಅಂದ್ಕೊಂಡು ಏನು ತಪ್ಪಿಲ್ಲ, ಸುಮ್ಮನೆ ಹಾಕಿದ್ದೀನಿ ನೋಡ್ರಿ. ಹಿಸ್ಟ್ರಿ ಓದಬೇಕು, ಎಕಾನಮಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಾಗ್ರಫಿ, ಜನರಲ್ ಸೈನ್ಸ್, ಎಕಾಲಜಿ, ಟೆಕ್ನಾಲಜಿ, ಮೆಂಟಾಲಿಟಿ, ಕರೆಂಟ್ ಅಫೇರ್ಸ್. ಹಿಸ್ಟ್ರಿ ಸ್ವಲ್ಪ ಜಾಸ್ತಿ ಇರುತ್ತೆ ಮ್ಯಾಟ್ರು, ಏನ್ಷಿಯಂಟಿಂದ ಇಲ್ಲಿವರೆಗೂ ಬರಬೇಕು. ಒಂದು 15 ದಿವಸದಲ್ಲಿ ಮುಗಿಸ್ಬೇಕು ನೀವು, ಇಲ್ಲಾಂದರೆ ಆಗೋದಿಲ್ಲ. ಇದು ಸುಮ್ಮನೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಥವಾ PSI ಪೇಪರ್ 1ಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಅಂದ್ಕೊಳ್ರಿ. ಇಂಡಿಯನ್ ಎಕಾನಮಿ 10 ದಿನ ಟೈಮ್ ಇರೋದು ನಿಮಗೆ. ಗರಣಿ ಕೃಷ್ಣಮೂರ್ತಿ ಅವ್ರದ್ದು, ರಾಘವೇಂದ್ರ ಶಿಡ್ಲಘಟ್ಟ ಅವ್ರದ್ದು ಬುಕ್ ತೊಗೊಂಡ್ರೆ ನೀವು ವಿತಿನ್ 10 ಡೇಸಲ್ಲಿ ಅದು ಪೂರ್ತಿ ಅರ್ಥ ಮಾಡ್ಕೋಬೇಕು ನೀವು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಸ್ಟ್ 10 ಡೇಸ್. PS ಗಂಗಾಧರ್ ಸರ್ ಬುಕ್ಕು ಅಥವಾ ಲಕ್ಷ್ಮೀಕಾಂತ್ ಅವ್ರ ಬುಕ್ಕನ್ನು ನಾನೇ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಕನ್ನಡಕ್ಕೆ. ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಟ್ರಾನ್ಸ್ಲೇಟ್ ಮಾಡಿಟ್ಟಿದ್ದೀವಿ. ಆ ಪುಸ್ತಕ ಬಳಸ್ಕೋಬೋದು. ಜಾಗ್ರಫಿಗೆ ಇರೋದು 15 ಡೇಸ್, ಜನರಲ್ ಸೈನ್ಸ್ಗೆ 20 ಡೇಸ್ ಮ್ಯಾಕ್ಸಿಮಮ್, ಎಕಾಲಜಿ ಟೆಕ್ನಾಲಜಿ 10 ದಿವಸ, ಮೆಂಟಾಲಿಟಿ ಒಂದು 10 ದಿವಸ, ಕರೆಂಟ್ ಅಫೇರ್ಸ್ 10 ದಿವಸ, 100 ದಿವಸ ಮುಗಿದೋಯ್ತು.
ಸುಮ್ಮನೆ ಒಂದು ಡ್ರಾಫ್ಟ್ ಹಾಕ್ಕೊಳ್ರಿ, ನೀವು ಎಷ್ಟು ಓದಬೇಕು, ಎಷ್ಟು ದಿನ ಇದೆ, ದಿಸ್ ಈಸ್ ಆ್ಯಕ್ಷನ್ ಪ್ಲ್ಯಾನ್. ಇದು ಜಸ್ಟ್ ಬೇಸಿಕ್ ಪ್ಲ್ಯಾನ್. ಇದಾಗ್ತಿದ್ದಂಗೆ ಡೈಲಿ ಪ್ಲ್ಯಾನಿಂಗ್. ಇವತ್ತು ನಾನು ಏನು ಓದ್ತಾ ಇದ್ದೀನಿ ಅಂತ. ಇವತ್ತು ನಾನು ಓದೋದು 2ನೇ ತಾರೀಕು ಓದ್ತಾ ಇದ್ದೀನಿ ಅಂತ ಅಂದರೆ ಪ್ರಾಗ್ ಇತಿಹಾಸದಿಂದ ಸ್ಟಾರ್ಟ್ ಮಾಡ್ತೀನಿ ಇಟ್ಕೊಳ್ರಿ. 6 ಗಂಟೆಯಿಂದ ಸ್ಟಾರ್ಟು 7 ಗಂಟೆವರೆಗೂ 1 ಅವರ್ ಓದ್ತೀನಿ ನಾನು. 6ರಿಂದ 7 1 ಅವರ್. 1 ಅವರಲ್ಲಿ ಪ್ರಾಗ್ ಇತಿಹಾಸ ಮುಗಿಬೇಕು. ಬೆಳಿಗ್ಗೆ ನಿಮ್ಮ ಡೇ ಬಿಗಿನ್ ವಿತ್ ಹೇಳ್ತಿದ್ದಂಗೆ ಶುರು ಮಾಡೋದಲ್ಲ, ಜಸ್ಟ್ ಎ ಪ್ಲ್ಯಾನ್. ಇವತ್ತು ಎಷ್ಟು ಗಂಟೆ ನಂಗೆ ಅವೈಲಬಲ್ ಇದೆ, ಫ್ರೆಂಡ್ಸ್ ಮದುವೆಗೆಲ್ಲ ಅಟೆಂಡ್ ಮಾಡಿ ಬರ್ತೀನಿ, ಬಂದಮೇಲೆ ಎಷ್ಟು ಅವೈಲಬಲ್ ಇದೆ, ಏನೋ ಒಂದು ಇವೆಂಟ್ಗೆ ಹೋಗಿ ಬರ್ತೀನಿ, ಎಷ್ಟು ಅವೈಲಬಲ್ ಇದೆ. ಅವೈಲಬಲಲ್ಲಿ ಅಟ್ಲೀಸ್ಟ್ ನಿಮ್ಮ ಅವೈಲಬಿಲಿಟಿ ನಾಟ್ ಲೆಸ್ ದೆನ್ 4 ಅವರ್, 4 ಗಂಟೆಗಿಂತ ಕಡಿಮೆ ಇರಲೇಬಾರ್ದು. ಒಂದು 10 ಗಂಟೆವರೆಗೂ ಇರಬೇಕಾ ಇದ್ರೂ ಬೆಟರ್, ಯಾಕಂದರೆ ವೆರಿ ಶಾರ್ಟ್ ಪೀರಿಯಡ್. ಹರಪ್ಪ ನಾಗರಿಕತೆ 1 ಅವರ್, ವೇದಗಳ ಕಾಲದ ನಾಗರಿಕತೆ 1 ಅವರ್, ಆಧುನಿಕ ಆರಂಭಿಕ ಧರ್ಮಗಳು 1-2 ಅವರ್ ತಗೊಳ್ರಿ, ಯಾಕೆಂದರೆ ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲ ಬರ್ತವೆ. ಮೌರ್ಯರು 1 ಅವರ್, ಕುಶಾನರು 1 ಅವರ್, ಗುಪ್ತರು 1 ಅವರ್, ವರ್ಧನರು 1 ಅವರ್. ಹೆಚ್ಚು ಕಡಿಮೆ ಇಷ್ಟು ಕಂಟೆಂಟು 1 ಡೇಗೆ ಮುಗಿದ್ಬಿಡ್ಬೇಕು ನಿಮ್ಮದು. ಈ ಥರ ಡೇ ಪ್ಲಾನಿಂಗ್. ಎಷ್ಟೊತ್ತು ಬೇಕು ಇದಕ್ಕೆ? ನೀವು ಬುಕ್ ತೊಗೊಂಡಿದ್ದೀರಲ್ಲ, ಆ ಬುಕ್ಕಲ್ಲಿ ಪೇಜ್ಗಳು ಹಾಕ್ಕೊಳ್ರಿ. 1 ಅವರ್ಗೆ ಒಂದು 4 ಪೇಜ್ ಓದ್ತೀರಾ, 5 ಪೇಜ್ ಓದ್ತೀರಾ, ಆ ಥರ ಒಂದು 20-30 ಪೇಜ್ವರೆಗೂ ಹಾಕ್ಕೊಂಡು ಇವತ್ತು ಡೇಗೆ ಇದು ಮುಗ್ದಿದೆ ಬಿತ್ತು ರೈಟ್ ಮಾರ್ಕ್ ಅಂತ ಅಂದರೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ನೀವು ರಿಸಲ್ಟ್ಗೆ ವೆಯ್ಟ್ ಮಾಡೋದೇ ಬೇಡ, ರೈಟ್ ಮಾರ್ಕ್ ಬಿದ್ದಿರತ್ತೆ. ಇಲ್ಲಿ ಡೇ ಟೈಮಲ್ಲಿ ನಿಮಗೆ ಇಂಟು ಬಿತ್ತು ಅಂದರೆ ನಿಮ್ಮ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ಗೂ ಇಂಟು ಬಿದ್ದಿರುತ್ತೆ, ಇಷ್ಟೇ. ಆ್ಯಂಡ್ ದೆನ್ ಕೋರ್ಸ್ ಪ್ಲ್ಯಾನಿಂಗ್ ಅಂತ ಅಂದರೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಹೆಚ್ಚು ಕಡಿಮೆ ಒಂದು 5 ಡೇಸಲ್ಲಿ ಪ್ರಾಚೀನ ಭಾರತ ಮುಗಿಯುತ್ತೆ ನಂದು. 1 2 3 4 5 ಇದು ಕೋರ್ಸ್ ಪ್ಲ್ಯಾನಿಂಗ್. ಇದನ್ನು ಕೂತ್ಕೊಳ್ಬೇಕಾದ್ರೆ ಒಂದು 4-5 ಅವರ್ ಇದಕ್ಕೆ ಕಳೀರಿ. ಟೋಟಲ್ ಇಷ್ಟುದ್ದ ಆಗುತ್ತೆ. ಎಕ್ಸೆಲ್ ಶೀಟ್ ಬೇಕಾದ್ರೆ ನಾವು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀವಿ, ಏನು ಬೂಟ್ ಕ್ಯಾಂಪ್ ಒಳಗಡೆ ಎಕ್ಸೆಲ್ ಶೀಟು ಅಪ್ಲೋಡ್ ಮಾಡ್ತೀವಿ. ಅದ್ರ ಪ್ರಕಾರ ಫಿಲ್ ಮಾಡಿಕೊಂಡ್ರೆ ಸಾಕು. ನೀವು ಹೆಚ್ಚು ಕಡಿಮೆ ನೀವೇನು 2ನೇ ತಾರೀಕಲ್ಲಿ ಎಷ್ಟು ಅವರ್ ಓದ್ತೀರಾ ಕಂಪ್ಲೀಟೆಡ್. ಇಲ್ಲಿಂದ ಟಾಪಿಕ್ಕು ಏನು ಮಾಡಿದ್ವಿ ಇಲ್ಲಿ, ಪ್ರಾಗಿತಿಹಾಸದಿಂದ ಹಿಡಿದು ವರ್ಧನರುವರೆಗೂ ಕಂಪ್ಲೀಟೆಡ್. ರಾತ್ರಿ ಹಿಂಗೆ ಟಿಕ್ ಮಾರ್ಕ್ ಬೀಳ್ತಾ ಇರಬೇಕು, ಎಸ್. ಇದು ಎಷ್ಟು ನೋ ಆಗುತ್ತೋ, ಆ ಕಂಟೆಂಟ್ ನೋಡೇ ಇರಲ್ವೋ, ಆಟೋಮೆಟಿಕ್ಲಿ ನಿಮ್ಮ ಸ್ಕೋರ್ ಡೌನ್ ಆಗ್ತಾ ಬರುತ್ತೆ. ಇಲ್ಲಿ ನಾನು ಹೇಳ್ತಾ ಇರ್ತೀನಿ, ನೀವು ನೋಟ್ಸ್ ಮಾಡ್ಕೊತ ಕೂತ್ಕೋಬಿಡ್ರಿ ಹಾಗೆ ಹೀಗೆ ಹೇಳಿದಾಗ ಕೆಲವರೆಲ್ಲ ನಮಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟು, ಮಂಜುನಾಥ್ ಹೇಳ್ದಂಗೆ ಓದ್ತಾ ಹೋದರೆ ಉದ್ಧಾರ ಆಗಲ್ಲ ನೀವು ಹಾಗೆ ಹೀಗೆ ಅಂತ. ದೆರ್ ಈಸ್ ಸ್ಟಡಿ ಸ್ಟ್ರಾಟಜೀಸ್ ಆರ್ ದೇರ್. ನೀವು ಆಬ್ಜೆಕ್ಟಿವ್ ಎಕ್ಸಾಮ್ಗೆ ಅಲ್ಲಿ 4 ಚಾಯ್ಸ್ ಕೊಟ್ಟಿರ್ತಾರೆ. ಪ್ರಶ್ನೆ ನೋಡ್ತಿದ್ದಂಗೆ 4ರಲ್ಲಿ ಒಂದು ಕಡೆ ಫೋಕಸ್ ಹೋಗುತ್ತೆ. ನೀವು ಅದನ್ನ ಬರೆದು ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡ್ರೆ ಸಬ್ಜೆಕ್ಟ್ಗಳು ಯಾವಾಗ ಮುಗಿಬೇಕು? ಹಾಗಾಗಿ ಒಂದು ರೆಡಿ ನಿಮ್ಮದೇ ಸ್ವಂತ ಬುಕ್ ತಗೊಳ್ರಿ, ಅಂಡರ್ಲೈನ್ ಮಾಡಿರಿ, ಹೈಲೈಟ್ ಮಾಡಿರಿ, ರಿಪೀಟ್ ಓದ್ಕೊಂಡು ಹೋಗ್ರಿ. ನೋಟ್ಸ್ ಮೇಕಿಂಗ್ ಇದೆಯಲ್ಲ, ದಟ್ ಇಸ್ ರೈಟಿಂಗ್ ಸ್ಕಿಲ್ ಇರೋ ಎಕ್ಸಾಮ್ಗೆ ಬೇಕು. KS ಅಲ್ಲೋ ಬರಿಬೇಕು, PSI ಪೇಪರ್ 2 ಬರಿಬೇಕು, ಟೀಚರ್ ಎಕ್ಸಾಮಲ್ಲೂ ಬರಿಬೇಕು. ಬರೆಯೋ ಎಕ್ಸಾಮ್ಗೆ ಬರೆದು ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ಹಂಗಲ್ಲ, 4 ಚಾಯ್ಸ್ ಕೊಡ್ತಾ ಇದ್ದಾರೆ. 4 ಚಾಯ್ಸ್ ಕೊಟ್ಟಾಗ ನಿಮಗೆ ಜಸ್ಟ್ ರಿಮೈಂಡ್ ಆದರೆ ಸಾಕು. ವ್ಯಾಸ್ಟ್ ರೀಡಿಂಗ್ ಇದ್ದರೆ ನೀವು ಹೆಚ್ಚು ನೋಟ್ಸ್ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಕಡೆಯಿಂದ ಸಜೆಷನ್ ಅಲ್ಲ. ಬಟ್ ನೀವು ಅದನ್ನು ಫಾಲೋ ಮಾಡ್ತೀವಿ ಅಂದರೆ ಮಾಡಿರಿ, ನಾವೇನೋ ಅಬ್ಜೆಕ್ಷನ್ ಇಲ್ಲ. ಬಟ್ ರೈಟಿಂಗ್ ಎಕ್ಸಾಮ್ಗೆ ರೈಟಿಂಗ್ ಪ್ರಾಕ್ಟೀಸ್ ಬೇಕು, ಇಲ್ಲಿ ಅದು ನೀಡಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇದೇನು MT ಕ್ವಶನ್ ಕೊಟ್ಟು ಬಾಬರ್ ಯಾವಾಗ ಭಾರತಕ್ಕೆ ಬಂದರು ಅಂತ ಹೇಳಿ ಕೇಳಿ ನೀವೇ ಬರೆಯೋಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ 4 ಚಾಯ್ಸ್ ಕೊಡ್ತಾರೆ, ಅವಾಗ ನೀವು ಓದಿದ ಪೇಜ್ ರಿಮೈಂಡ್ ಆದರೆ ಸಾಕು, ಯು ಕ್ಯಾನ್ ಟಿಕ್ ದ ಆನ್ಸರ್. ಹಾಗಾಗಿ ನೀವು ಎಷ್ಟು ಪೇಜ್ ಓದ್ತೀರಾ, ಏನು ಮಾಡ್ತೀರಾ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ಆ್ಯಂಡ್ ದೆನ್ ಸಾಧಾರಣ ನಿಮ್ಮ ಜೊತೆಗೆ ಸದಾ ಇರುತ್ತೆ. ರಿಪೀಟ್ ಮಾಡ್ತಾ ಇದ್ದೀನಿ, ಮೇ 3ನೇ ತಾರೀಕು 2026 10 ಗಂಟೆಗೆ ಟೆಸ್ಟ್ ಓಪನ್ ಆಗುತ್ತೆ, ಫ್ರೀ ಟೆಸ್ಟ್. ಸಾಧನ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಇದನ್ನು ಬಳಸ್ಕೊಳ್ರಿ. ಸ್ಟೇಟ್ ಲೆವೆಲಲ್ಲಿ ನಿಮ್ಮ ರ್ಯಾಂಕಿಂಗ್ ಎಲ್ಲಿದೆ ಪತ್ತೆ ಮಾಡ್ಕೊಳ್ರಿ. ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪನ್ನು ಕೂಡ 1,000 ಜನ ಹುಡುಗರು ಅದಕ್ಕೆ ಜಾಯ್ನ್ ಆದ ಕೂಡಲೇ, ಅದು ಫ್ರೀನೇ ಕೋರ್ಸು, ಅದಕ್ಕೇನು ಪೇಮೆಂಟ್ ಇಲ್ಲ. ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಎಕ್ಸ್ಪೆಕ್ಟೆಡ್ ಮೇ 10 ಇಟ್ಕೊಂಡಿದ್ದೀವಿ. ಮೇ 10ರಿಂದ ಆರಂಭ ಮಾಡ್ತೀವಿ. ಎವ್ರಿ ಡೇ ಸಂಜೆ 6 ಗಂಟೆಗೆ 9 ದಿನಗಳ ಕಾಲ. 9 ಈಸ್ ಮೈ ಬ್ಯೂಟಿಫುಲ್ ನಂಬರ್. 9 ದಿನಗಳ ಕಾಲ ನಿಮಗೆ ಏನು ಓದಬೇಕು, ಹೇಗೆ ಓದಬೇಕು, ಸ್ಟಡಿ ಮೆಟೀರಿಯಲ್ ಸೆಲೆಕ್ಷನ್ ಹೇಗೆ, ಡಿಫ್ರೆಂಟ್ ಎಕ್ಸಾಮ್ಗೆ ಏನು ಸ್ಟ್ರಾಟಜಿ. ಇಲ್ಲಿ ಜನರಲ್ ಬೂಟ್ ಕ್ಯಾಂಪ್ ಥರ ಮಾಡೋದಿಲ್ಲ, ಪ್ಯೂರ್ಲಿ ಸ್ಟಡಿ, ಪ್ಯೂರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಇರುತ್ತೆ. ಯೂಸ್ ಮಾಡ್ಕೊಳ್ರಿ. ಅದು ನಮ್ಮ ವೆಬ್ಸೈಟಲ್ಲೂ ಅವೈಲೇಬಲ್. ಐಫೋನಲ್ಲಿ ವೆಬ್ಸೈಟ್ ಮೂಲಕ ಬನ್ನಿ. ಆ್ಯಂಡ್ರಾಯ್ಡ್ ಇದ್ದವ್ರು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಟರ್. ಡೌನ್ಲೋಡ್ ಮಾಡ್ಕೊಂಡೆಲ್ಲ ನೋಡ್ಕೋಬೋದು. ಯೂಸ್ ಮಾಡ್ಕೊಳ್ಳಿ. ದೆನ್ 56,000 ಹುದ್ದೆಗಳಲ್ಲಿ
ಸಾಧನಿಗರು ಮೀನ್ಸ್ ಸಾಧನವನ್ನು ಫಾಲೋ ಮಾಡೋರು ಫುಲ್ ಟು ಫುಲ್ ಎಲ್ಲರೂ ಅಟ್ಲೀಸ್ಟ್ ಒಂದು ಸೆಷನ್ ಆದರೂ ನಮ್ಮ ನೋಡಿರಬೇಕು. ಆ ನಿಟ್ಟಿನಲ್ಲಿ ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ. ಅಂದರೆ ಯೂಟ್ಯೂಬಲ್ಲಿ ಕೂಡ ದಿ ಬೆಸ್ಟ್ ಕ್ವಾಲಿಟಿ ಕ್ಲಾಸ್ಗಳು 8 to 9 PM ಕೊಡೋಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಬಟ್ ದಿ ಬೆಸ್ಟ್ ಫ್ಯಾಕಲ್ಟಿಗಳಿಂದ ಕೊಡೋ ಸೆಷನ್ಗಳು ನವ್ ಆರ್ ನೆವರ್ ಮಾಡಲಲ್ಲಿರುತ್ತೆ. ಅಂದರೆ ಆ ಟೈಮಲ್ಲಿ ಕುತ್ಕೊಂಡು ನೋಡಬೇಕು. 8ರಿಂದ 9 ಐತೆ, 8ರಿಂದ 9ಕ್ಕೆ ನೋಡಬೇಕು, ಮುಗೀತು. ಅದು ಅಲ್ಲಿ ಫುಲ್ ಟೈಮ್ ಅವೈಲೇಬಲ್ ಇಲ್ಲದೆ ಇರೋಂಗೆಲ್ಲ ಕೆಲವು ಪ್ಲ್ಯಾನ್ಗಳೆಲ್ಲ ಮಾಡ್ತಾ ಇದ್ದೀವಿ. ಯೂಸ್ ಮಾಡ್ಕೊಳ್ರಿ. ಸಾಧನಿಗರೇ 56,000 ಜನ ಇರಬೇಕು ಅನ್ನೋ ನನ್ನ ಬಯಕೆ. ಇದಕ್ಕೆ ಬೇಕಾದ ಎಲ್ಲ ಪ್ರಯತ್ನ ನಮ್ಮ ಟೀಮ್ ಮಾಡುತ್ತೆ, ನಾನು ಮಾಡ್ತೀನಿ. ಫುಲ್ ಟು ಫುಲ್ ನಿಮ್ಮ ಎಕ್ಸಾಮ್ ಆಗೋವರೆಗೂ 10ರಿಂದ 12 ಗಂಟೆ ವರ್ಕ್ ಮಾಡೋಣ ಈ ರಿಲೇಟೆಡಲ್ಲಿ. ಒಟ್ಟು ನೀವು ಗೆಲ್ಲಬೇಕು. ಅದಕ್ಕೆ ಬೇಕಾದ ಪ್ರಯತ್ನಗಳನ್ನು ನಾನು ಕೊಡ್ತಾ ಬರ್ತೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.